ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಸುಖ ದುಃಖ ಎರಡೂ ಇರುತ್ತೆ. ಸುಖವಾಗಿದ್ದಾಗ ನಾವು ಸಂತೋಷದಿಂದ ಇರ್ತೀವಿ, ನಮ್ಮ ಸುತ್ತಮುತ್ತಲು ಇರೋರನ್ನ ಕೂಡ ನಾವು ಸಂತೋಷದಿಂದ ಇಡ್ತೀವಿ. ಅದೇ ರೀತಿ ದುಃಖ ಆದಾಗ ನಮಗೆ ಬೇಜಾರಾಗತ್ತೆ, ಬೇಸರ ಆಗತ್ತೆ. ಅದನ್ನೇ ಒಂದು ಉದಾಹರಣೆಯ ಮೂಲಕ ನಾವು ನೋಡ್ತಾ ಹೋಗೋದಾದ್ರೆ, ಯಾವುದೇ ಒಂದು ತಮಾಷೆ ಅಥವಾ ಜೋಕನ್ನ ಒಮ್ಮೆ ನಾವು ಕೇಳಿದಾಗ ನಗ್ತೀವಿ. ಅದೇ ವಿಚಾರವನ್ನ ಅಥವಾ ಅದೇ ತಮಾಷೆಯನ್ನ ಮತ್ತೆ ಮತ್ತೆ ಕೇಳಿದಾಗ ನಮಗೆ ನಗು ಬರೋದಿಲ್ಲ. ಆದ್ರೆ ಬೇಸರ ಅನ್ನುವಂತಹ ವಿಚಾರ ಬಂದಾಗ ಹೀಗಾಗೋದಿಲ್ಲ. ಒಂದು ಸಲ ಯಾವುದಾದ್ರೂ ಒಂದು ವಿಷಯಕ್ಕೆ ನಮಗೆ ಬೇಜಾರಾಯಿತು, ದುಃಖ ಆಯಿತು ಅಂತ ಹೇಳಿದ್ರೆ ಅದೇ ವಿಷಯವನ್ನ ನಾವು ನೆನೆಸ್ಕೊಳ್ತೀವಿ, ಅದೇ ವಿಚಾರವನ್ನ ಇಟ್ಕೊಂಡು ಅಳೋದಕ್ಕೆ ಶುರು ಮಾಡ್ತೀವಿ, ಕಣ್ಣೀರನ್ನ ಹಾಕ್ತೀವಿ. ಹಾಗಾಗಿ ನಮ್ಮ ಆರೋಗ್ಯದ ಮೇಲೆಯೂ ಕೂಡ ಇದು ಪರಿಣಾಮವನ್ನ ಬೀರುತ್ತೆ. ಆದ್ರೆ ಇದನ್ನ ಹೊರತಾಗಿ ಈ ಸಮಸ್ಯೆಗೆ ಪರಿಹಾರ ಏನು, ಇದಕ್ಕೆ ಔಷಧಿ ಏನು ಅನ್ನುವಂಥ ಯೋಚನೆಯನ್ನ ನಾವು ಮಾಡೋದಿಲ್ಲ. ಹಾಗಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಶೇಷ ವಿಚಾರದ ಕುರಿತಂತೆ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಡಲಿದ್ದಾರೆ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರುಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಹೇಳ್ತಾ ಇದ್ದೆ, ಪ್ರತಿಯೊಬ್ಬರ ಜೀವನದಲ್ಲಿ ಎಲ್ಲ ಇದ್ರೂ, ಏನೇ ಸಂತೋಷ ಸುಖ ಇದ್ರೂ ಕೂಡ ದುಃಖ ಅನ್ನೋದು ಒಂದು ಪಾರ್ಟ್ ಆಗಿರುತ್ತೆ. ಹಾಗಾಗಿ ಆ ದುಃಖದಿಂದ ಹೊರ ಬರುವಂಥದ್ದು ಹೇಗೆ ಗುರುಜಿ? ಹರಿ ಶ್ರೀ ಗುರುಭ್ಯೋ ನಮಃ. ಇದು ಬಗೆಹರಿದೇ ಇರತಕ್ಕಂತಹ ಒಂದು ದೊಡ್ಡ ಸಮಸ್ಯೆ. ಹೌದು. ಮಗುಗೆ ಸರಿಗೆ ಮಾತಾಡೋಕ್ಕೆ ಬರದೇ ಇದ್ರೂ ಕೂಡ ಬೇಸರ ಅಂದ ತಕ್ಷಣ ಮಗು ಅರ್ಥ ಆಗ್ಬಿಡತ್ತೆ. ಅದು ಹೇಳುತ್ತೆ, ಕೋಪ ಮಾಡುತ್ತೆ, ಹೇಳಿದ್ರು ಒಪ್ಕೊಳ್ಳಲ್ಲ. ನಾವೇ ಅರ್ಥ ಮಾಡ್ಕೋಬೇಕು ಮಗು ಬೇಜಾರಾಗಿದೆ ಅಂದಮೇಲೆ ಆ ಬೇಸರ ಅನ್ನೋದು ಅಷ್ಟು ಬೇಗ ಸ್ಟಾರ್ಟ್ ಆಗುತ್ತೆ, ಪ್ರಾರಂಭ ಆಗತ್ತೆ ಮಕ್ಕಳಿಗೂ ಕೂಡ. ಅಂದರೆ ಈಗ ದೊಡ್ಡವ್ರಿಗೆ ಗಂಡಂದು ಮದುವೆ ಆದಮೇಲೆ ಗಂಡಂದೋ ಹೆಂಡ್ತಿದೋ ಕುಟುಂಬದ್ದೋ ಅವರವರ ವೈಯಕ್ತಿಕ ವಯಸ್ಸಿಗನುಸಾರವಾಗಿ ಬೇಸರ ಆಗೋದು ಸಹಜ. ಮಗುಗೆ ಸಮಸ್ಯೆ ಅನ್ನೋದೇ ಗೊತ್ತಿಲ್ಲ, ಆದರೂ ಅಲ್ಲಿಂದನೇ ಬೇಸರ ಆಗತ್ತೆ. ಅಂದರೆ ಇದಕ್ಕೆ ಔಷಧಿ ಇದೆಯಾ, ಬೇರೆ ದಾರಿ ಇದೆಯಾ, ಯಾವ್ಯಾವ ರೀತಿ ಯಾರು ಬೇಕಾದ್ರೂ ಯೋಚನೆ ಮಾಡ್ಕೋಬೋದು. ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕಾಗತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಸ್ತ್ರೀ ಅದಕ್ಕೆ ಅರ್ಥ ಏನು, ಸ್ತ್ರೀ ಅಂದರೆ ಅರ್ಥ ಏನು ಅಂದರೆ ಏನಾರು ಹೇಳ್ಬೋದಮ್ಮ? ಸ್ತ್ರೀ ಅಂದರೆ ಹೆಂಗಸು, ಮಹಿಳೆ, ಹೌದಲ್ಲ? ಅದನ್ನು ಪ್ರಕೃತಿಗೆ ಹೋಲಿಸಿದ್ದಾರೆ, ಹೌದಾ? ಈ ಪ್ರಕೃತಿಗೆ ಹೋಲಿಸಿರ್ತಕ್ಕಂತಹ ಒಂದು ವಿಚಾರದಲ್ಲಿ ಪ್ರಕೃತಿ ಅರ್ಥ ಏನು? ಹೆಣ್ಣನ್ನು ಪ್ರಕೃತಿಗೆ ಹೋಲಿಸಿದ್ದಾರೆ. ಪ್ರಕೃತಿ ಅರ್ಥ ಏನು? ಅದು ನಮಗೆ ಕೊಡಬೇಕಾದಂಥ ಸಂದೇಶ ಯಾವುದು ಅಂದರೆ ಏನಾದ್ರು ಹೇಳಕ್ಕೆ ಆಗಬಹುದಾ? ಪ್ರಕೃತಿಯ ಸಂದೇಶ ನಮಗೆ ಏನು ಕೊಡಬೇಕಾಗತ್ತೆ ಕೊಟ್ಟರೆ ಅದನ್ನು ಏನು ಹೇಳಬಹುದು ಅಂದರೆ ತ್ಯಾಗ. ಇದು ಹೆಣ್ಣಿಗೆ ಸಂಬಂಧಪಟ್ಟಂಥದ್ದು, ಹೌದಾ? ತ್ಯಾಗ ಎಲ್ಲಿರುತ್ತೋ ಅಲ್ಲಿ ಕರುಣೆ ಇರುತ್ತೆ. ಇದು ಪ್ರಕೃತಿಯಲ್ಲಿ ಅಡಗಿರ್ತಕ್ಕಂತಹ ಒಂದು ವಿಚಾರವನ್ನು ಹೆಣ್ಣಿಗೆ ಹೋಲಿಕೆ ಮಾಡಿರ್ತಕ್ಕಂಥ ಎಷ್ಟು ರಹಸ್ಯಕರವಾದ ವಿಚಾರ ಇದೆ. ಅದೇ ಹೆಣ್ಣಿಗೆ ತ್ಯಾಗಮಯವಾದ ಬುದ್ಧಿ ಇರಲೇಬೇಕು, ಇರುತ್ತೆ, ಆದರೆ ಇಲ್ಲವಲ್ಲ. ಇದು ಆಶ್ಚರ್ಯ ಅನ್ಸುತ್ತಾ ಅಥವಾ ತುಂಬ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳೋದು ಅನ್ಸುತ್ತಾ? ಏನು ಅನ್ಸುತ್ತಮ್ಮ? ಹೆಣ್ಣಿಗೆ ತ್ಯಾಗ ಬೇಕು, ಬಟ್ ಹೆಣ್ಣಿಗೂ ಗೊತ್ತು, ಆದರೆ ಆಗ್ತಾ ಇಲ್ಲ. ಪ್ರಕೃತಿ ಅಂತಕ್ಕಂತಹದ್ದನ್ನು ನಾವು ಹೆಣ್ಣಿಗೆ ಏನೇನು ಬೇಕಂದ್ರೆ ನಾವು ಓದ್ತೀವಿ, ಭೂಮಿ ಹೆಣ್ಣು ಅಂತೀವಿ, ಪ್ರಕೃತಿ ಹೆಣ್ಣು ಅಂತೀವಿ. ಎಲ್ಲ ವಿಚಾರಕ್ಕೂ ಹೆಣ್ಣನ್ನೇ ತಂದು ಪ್ರಾಧಾನ್ಯ ಕೊಡ್ತಕ್ಕಂತಹ ಒಂದು ವಿಷಯದಲ್ಲಿ ಆದರೂ ಆ ಭಾಗಕ್ಕೆ ಹೆಣ್ಣು ಇನ್ನೂ ಸಿದ್ಧತೆ ಆಗೇ ಇಲ್ಲ. ಅಂದರೆ ಪ್ರಕೃತಿ ಅಂತಕ್ಕಂಥದಕ್ಕೆ ಅರ್ಥ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಅಂದಮೇಲೆ ಹೆಣ್ಣಿನ ಬದುಕು ಅದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡ್ಬೋದು. ಏನು? ಇವತ್ತು ಈಗ ನಡೀತಾ ಇರತಕ್ಕಂತಹ ಸನ್ನಿವೇಶ ಹೇಗಿದೆ ಅಂದರೆ ಕ್ಲೈಮೇಟ್, ಪ್ರಕೃತಿಯಲ್ಲಿ ನಡೀತಾ ಇರತಕ್ಕಂಥ ವೈಪರೀತ್ಯಗಳು. ಯಾವಾಗಲೂ ಮಳೆ ಸುರ್ಕೋತಾ ಇದೆ, ಮಳೆಗಾಲ ಅಲ್ಲ ಸುರ್ಕೋತಾನೇ ಇದೆ. ಈಗ ಇದಕ್ಕೆ ಯಾಕೆ ಪದ ಹೇಳ್ತೀನಿ ಅಂದರೆ ಅದಕ್ಕೆ ಉದಾಹರಣೆ ಕೊಡಲೇಬೇಕು. ಈಗ ಇದಕ್ಕೇನಾದ್ರು ಪೂಜೆ ಹವನ ಹೋಮ ಯಜ್ಞ ಮಾಡಿ ನಿಲ್ಸೋಕ್ಕಾಗತ್ತೇನಮ್ಮ? ಇಲ್ಲ. ಇದಕ್ಕೆ ಯಾಕೆ ಬಂದಿಲ್ಲ ಯಾರೂ ಜನ ತಿಳ್ಕೋಬೇಕು. ಪೂಜೆ ಮಾಡೋರು, ಶಾಂತಿ ಮಾಡಿಸೋರು, ಯಜ್ಞ ಹೋಮಗಳನ್ನು ಮಾಡಿ ಸರಿ ಮಾಡ್ತೀನಿ ಅನ್ನೋರು ಪ್ರಕೃತಿಯನ್ನು ಸರಿ ಮಾಡಲಿಕ್ಕೆ ಆಗಿದೆಯಾ, ಆಗತ್ತಾ, ಇದಕ್ಕೆ ಇತಿಹಾಸ ಇದೆಯಾ ಅಂತ ಯಾರು ತಿಳ್ಕೋಬೇಕು?
ನಾವು ಮಾಮೂಲಿ ಜ್ವರ ತಿಳ್ಕೋಬೇಕು. ಆದರೆ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು. ಏನದು? ಸರಿ ಮಾಡಲಿಕ್ಕಾಗದೇ ಇರತಕ್ಕಂತಹ ವಿಚಾರನೂ ಸರಿ ಮಾಡಲಿಕ್ಕಾಗತ್ತಾ ಅಂತಕ್ಕಂಥ ಪ್ರಶ್ನೆಗೆ ನಾವೊಂದು ಉತ್ತರ ಕೊಡಬೇಕು. ಮನುಷ್ಯನಿಗೆ ಜೀವಜಲ ಅಂತ ಹೇಳ್ತಾರೆ. ಈ ಜೀವಜಲ ಅಂದರೆ ಯಾವುದು ಅಂತ ಅರ್ಥ ಆಗತ್ತೇನಮ್ಮ? ಈ ಕನ್ನಡ ಭಾಷೆ ಜೀವಜಲ ಅಂದರೆ ಯಾವುದಿರ್ಬೋದು ಅಂದರೆ ಗ್ಲೂಕೋಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ವೈಪರೀತ್ಯಗಳು ಆಗುತ್ತಾನೆ, ಆಗುತ್ತೆ ತಾನೆ? ಹೌದು. ಇದಕ್ಕೆ ನಾವು ಅನುಭವಿಸ್ತಾ ಇರ್ತಕ್ಕಂಥದ್ದು ಮಧುಮೇಹ, ಶುಗರು ಯಾರಿಗಿಲ್ಲ ಅನ್ನೋವಂಥ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಹೌದು, ಖಂಡಿತ. ಆದರೆ ಗೊತ್ತು ಶುಗರ್ ಏನಕ್ಕೆ ಬರ್ತಾ ಇದೆ ಅಂತ ಇನ್ನೂ ಗೊತ್ತಾಗಿಲ್ಲ. ಶುಗರ್ ಬಂದಿದೆ, ಬರ್ತಾ ಇದೆ. ಇದಕ್ಕೆ ಮೂಲ ಬೇರೆ ಯಾವುದು ಅಂತ ವೈದ್ಯಕೀಯ ರಂಗದಲ್ಲಿ ಸಿಗದೇ ಇರತಕ್ಕಂಥ ಒಂದು ಸ್ವಾರಸ್ಯ ಇದು. ವೈದ್ಯಕೀಯ ರಂಗದಲ್ಲೇ ಶುಗರ್ ಏನಕ್ಕೆ ಬರುತ್ತೆ ಅಂದರೆ ಗೊತ್ತಿಲ್ಲ ಅಂತ. ಗೊತ್ತಿದೆ ಅವ್ರಿಗೂ, ಮೂಲ ಹೇಳೋಕ್ಕಾಗಲ್ಲ. ಅದಕ್ಕೆ ಮೂಲ ಯಾವುದು ಅಂದರೆ ನಮ್ಮ ಮೂಗು. ಶುಗರ್ ಕಾಯಿಲೆಗೆ ಮೂಲ ಯಾವುದು ಅಂದರೆ ನಮ್ಮ ಮೂಗು. ಎಲ್ಲ ಸ್ಕ್ಯಾನ್ ಮಾಡ್ತಾರೆ, ಮೂಗು ಯಾಕೆ ಸ್ಕ್ಯಾನ್ ಮಾಡಲ್ಲ? ಆಶ್ಚರ್ಯ ಅನ್ಸುತ್ತಲ್ಲ? ನಮ್ಮ ಮೂಗಿನಲ್ಲಿ, ನಮ್ಮದೇ ತಾನೇ ಮೂಗು, ಈ ಮೂಗಿನ ಸತ್ಯ ಗೊತ್ತಾಗಬೇಕು ನಮಗೆ. ಬಲಗಡೆ ಇರತಕ್ಕಂತಹ ಉಸಿರಾಟಕ್ಕೆ ಯಾವುದಕ್ಕೆ, ಎಡಗಡೆ ಇರತಕ್ಕಂಥ ಭಾಗ ಉಸಿರಾಟ ಯಾವುದಕ್ಕೆ ಗೊತ್ತಾಗಿದೆಯೇನಮ್ಮ? ಆದರೂ ಬದುಕ್ತಾ ಇದ್ದೀವಿ ನೋಡಿ ನಾವು ಬಂಡ್ ಜನ. ಮೂಗಿನ ಬಗ್ಗೆ ಗೊತ್ತಿಲ್ಲ, ಕಣ್ಣಿನ ಅದೆಲ್ಲ ಡಾಕ್ಟ್ರ್ ಕಣ್ರಿ. ಧರ್ಮದ ಬಗ್ಗೆ ಹೇಳಿ ಅದೆಲ್ಲ ಬ್ರಾಹ್ಮಣರಿಗೆ ಕಣ್ರಿ. ಬರೀ ಸೋಮಾರಿತನದಲ್ಲೇ ಬದುಕ್ತಾ ಇದ್ದೀವಿ ನಾವು. ಎಲ್ಲ ಬೇರೆಯವ್ರಿಗೆ ಹೇಳ್ಬಿಡೋದು. ಅಲ್ಲ, ನಿಮ್ಗೆ ಒಳ್ಳೇದು ಕೆಟ್ಟದು ಅದು ದೇವ್ರದ್ರಿ, ಎಲ್ಲ ಸುಳ್ಳೆ ತಾನೇ ಇದು. ಮತ್ತು ನಾವೇ ಹುಡ್ದೋ ಇಲ್ಲಿ ಇನ್ನೊಬ್ಬರು ತೋರಿಸ್ಕೊಂಡೇ ಬದುಕ್ತಿದ್ದೀವಿ, ಬರೀ ಸುಳ್ಳು ಹೇಳ್ಕೊಂಡೇ ಬದುಕ್ತಾ ಇದ್ದೀವಿ. ಈ ಸುಳ್ಳು ಅಂದರೆ ಎಷ್ಟು ಜನ ಕೋಪ ಬರುತ್ತೋ ಗೊತ್ತಿಲ್ಲ. ಏನು ಗುರುಗಳೆಲ್ಲ ನಾವು ಸುಳ್ಳು ಹೇಳ್ತಾ ಇದ್ದೀವಿ. ಹಂಗಾದ್ರೆ ಸುಳ್ಳು ಹೇಳ್ಕೊಂಡ್ರದಕ್ಕೆ ಸಮಸ್ಯೆ ಬಂದಿರೋದು. ಇದನ್ನು ಅಜ್ಞಾನತ್ವ ಅಂತಾರೆ. ಏನು? ಬೇರೆಯವರ ಮೇಲೆ ಹೇಳುವಂಥ ಚಾಡಿ ಇದೆಯಲ್ಲ, ಇದನ್ನು ಅಜ್ಞಾನ ಅಂತಾರೆ. ಮತ್ತು ನಾವು ಯಾಕೆ ಇದನ್ನು ಆ ರೀತಿಯಾಗಿ ಅಭ್ಯಾಸ ಆಗಬೇಕು ಅಂದರೆ ನಾವು ಜ್ಞಾನಕ್ಕೆ ಹೋಗೇ ಇಲ್ಲ. ಈಗ ಜ್ಞಾನವಂತರ ಆಗಬೇಕು ಅಂತ ಎಲ್ರಿಗೂ ಆಸೆ. ಮಕ್ಕಳಿಗೂ ಜ್ಞಾನವಂತರ ಮಾಡಬೇಕು ಅಂತ ಅಪ್ಪ ಅಮ್ಮನಿಗೂ ಆಸೆ. ಅಪ್ಪ ಅಮ್ಮನಿಗೆ ಗೊತ್ತಿಲ್ಲ ಜ್ಞಾನ ಎಲ್ಲಿಂದ ಬರುತ್ತೆ, ಎಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹೌದಾ? ಇನ್ನು ಮಕ್ಕಳು ಜ್ಞಾನವಂತರಾಗಿ ಅಂತ ಕರ್ಕೊಂಡೋಗಿ ಸ್ಕೂಲ್ಗೆ ಬಿಡ್ತಾರೆ. ಏನಮ್ಮ ಅಲ್ಲಿ ಸಿಗುತ್ತಾ? ಇಲ್ಲ, ಸ್ಕೂಲಲ್ಲಿ ಹಂಗೆ ಕರ್ಕೊಂಡೋಗಿ ಬಿಡ್ತಾ ಇರೋದು. ಬುದ್ಧಿವಂತರಾಗಿ, ಜ್ಞಾನವಂತರಾಗಿ ಅಂತ. ಆ ಸ್ಕೂಲಲ್ಲಿ ಒಂದು ಬೋರ್ಡಾರು ಹಾಕ್ಬಿಟ್ರೆ ಪರವಾಗಿಲ್ಲ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ತಂದೆ ಮಗನ ಕರ್ಕೊಂಡು ಕಾಲೇಜ್ಗೆ ಹೋದಂತೆ ಅಡ್ಮಿಷನ್ ಮಾಡೋಕ್ಕೆ ವಾಚ್ಮನ್ ಇರ್ತಾನಲ್ಲ ಬಾಗಿಲಲ್ಲಿ, ಏನಪ್ಪ ನಿಮ್ಮ ಕಾಲೇಜಲ್ಲೆಲ್ಲ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ, ಎಜುಕೇಷನ್ ಚೆನ್ನಾಗಿದೆಯಾ? ಓ, ತುಂಬ ಚೆನ್ನಾಗಿದೆ, ನಾನು ಈ ಕಾಲೇಜಲ್ಲೇ ಓದಿದ್ದು ನೋಡಿ, ಈ ಕೆಲಸದಲ್ಲಿದ್ದೀನಿ ಅನ್ನಂತೆ. ಅರ್ಥ ಆಯ್ತಾ? ಅಂದರೆ ಅವನಿಗೆ ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಮಾತಾಡಿ ಸರಿನೋ ಅರಿವಿಲ್ಲ. ನಾನು ಈ ಕಾಲೇಜಲ್ಲಿ ಓದ್ಬಿಟ್ಟು ವಾಚ್ಮನ್ ಕೆಲಸ ಆಗಿದ್ದೀನಿ ಅಂದರೆ ಕಾಲೇಜ್ ಎಷ್ಟು ಚೆನ್ನಾಗಿದೆ. ನಾವು ಈ ಮಟ್ಟದಲ್ಲಿ ಬದುಕ್ತಾ ಇದ್ದೀವಿ. ಮಾತು ಏನು ಮಾತಾಡ್ಬೇಕು ಗೊತ್ತಿಲ್ಲ, ಹೇಗೆ ನಡ್ಕೋಬೇಕು ಗೊತ್ತಿಲ್ಲ, ನಮ್ಮ ದೇಹವನ್ನು ಹೇಗೆ ಗುರುತಿಸ್ಕೋಬೇಕು ಗೊತ್ತಿಲ್ಲ. ಇದ್ರ ಪಕ್ಕ ಇನ್ನೊಂದು ಭಾಗ ಇದೆ. ಏನು ಅಂದರೆ, ಯಾವ ಮನೆಯಲ್ಲಿ ಅಡುಗೆ ಮನೆ ಮುಚ್ಚಿದ್ದಾರೆ ಪುಣ್ಯಾತ್ಮರು, ಬುದ್ಧಿವಂತರು, ಜ್ಞಾನವಂತರು, ಅಜ್ಞಾನವಂತರು, ಯಾವುದೋ ಅಂತ ತಿಳ್ಕೊಳ್ಳಿ. ಯಾವ ಮನೆಯಲ್ಲಿ ಅಡುಗೆ ಮನೆ ಮುಚ್ಕೊಂಡವರೋ, ಇಲ್ಲಿ ಮೂಗು ಮುಚ್ಕೊಂಡಿರುತ್ತೆ. ಮನೆಯಲ್ಲಿ ಅಡುಗೆ ಮನೆ ಮುಚ್ಕೊಂಡಿರುತ್ತೆ, ದೇಹದಲ್ಲಿ ಮೂಗು ಮುಚ್ಕೊಂಡಿರುತ್ತೆ. ಈ ಎರಡೂ ಮುಚ್ಕೊಂಡು ಮನೆ ಪ್ರಕೃತಿಯಲ್ಲಿ ಸಿಗಬೇಕಾದಂತಹ ಯಾವುದೇ ಒಂದು ಪ್ರಯೋಜನಗಳು ಅವರಿಗೆ ಸಿಗಲಿಕ್ಕಿಲ್ಲ. ಅಡುಗೆ ಮನೆಯನ್ನು ಮನೆಯಲ್ಲಿ ಗುರುತಿಸಿದ್ರೆ, ನೀವು ನಿಮ್ಮ ಮೂಗನ್ನು ಗುರುತಿಸಿದರೆ ಮಾತ್ರ ನಿಮಗೆ ಕಾಯಿಲೆಯಿಂದ, ಅಂದರೆ ಯಾವುದು ಕಾಯಿಲೆ? ಈಗ ಬೇಜಾರನ್ನುವ ಕಾಯಿಲೆ. ಅದು ಕಾಯಿಲೆ ಅಂತ ಬೇರೆ ಏನೋ ಹೆಸರು ಕೊಡ್ಬೋದೇನಮ್ಮ? ಕಾಯಿಲೆ. ಬೇಜಾರು ಎನ್ನುವುದು ಕಾಯಿಲೆ. ಸದ್ಯ ಇನ್ನೂ ಅದು ಅಡ್ವರ್ಟೈಸ್ ಬಂದಿಲ್ಲ. ಇನ್ನೂ ಅದು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ದಿನ ಯಾವುದಾದ್ರು ವಿಶೇಷವಾದ ಕಾಯಿಲೆ ಬಂದರೆ ಹಾಕ್ಬೋದೇನೋ ಅವಾಗ. ಆದರೆ ಹಾಕಿದ್ರೂ ಕೂಡ ಬೇಜಾರು ಏನಕ್ಕೆ ಬರುತ್ತೆ ಅಂತ ಯಾರ ಕೈಲೂ ಹೇಳೋಕ್ಕಾಗಲ್ಲ ಅಂತ ನಾನಂತೂ ಅಂದ್ಕೊಟ್ಟಿದ್ದೀನಿ. ಏನಕ್ಕೆ ಬರುತ್ತೆ ಅನ್ನೋ ಸತ್ಯವನ್ನು ಇವತ್ತು ಸಾಕಷ್ಟು ವಿಚಾರದಲ್ಲಿ ಇದು ಒಂದು ಭಾಗವನ್ನು ಮುಂದೆ ಇಡ್ತೀನಿ. ಎಷ್ಟು ಜನ ಇದನ್ನು ಅರ್ಥ ಮಾಡಿಕೊಂಡು ಬೇಸರ ಅಂತಕ್ಕಂಥದ್ದು ನಮ್ಮ ಹತ್ರನೂ ಸುಳಿಬಾರ್ದು ಅನ್ನೋ ತೀರ್ಮಾನ ತೊಗೊಳಕ್ಕಾಗತ್ತೆ ಜನ ಅಂತೀಯಮ್ಮ? ಬೇಸರ ನಮಗೆ ಬರಬಾರ್ದು, ಎಲ್ರಿಗೂ ಇಷ್ಟ ಬೇಡ ಅಂತ. ಆದರೂ ನಮ್ಮನ್ನು ಅದು ಬಿಡಲ್ಲ. ಯಾಕೆ? ನಾವು ಎಲ್ಲಿವರೆಗೂ ನಮ್ಮ ಮೂಗಿನ ಬಗ್ಗೆ ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಮಗೆ ಬೇಜಾರು ಹೋಗಲ್ಲ.
ಏನೈತೆ ಹಂಗಾರೆ ಮೂಗಲ್ಲಿ? ಹೌದು ಗುರುಜಿ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ಇದ್ದಾರೆ, ಮಾತನಾಡಿಸ್ಕೊಳ್ಳೋಣ. ಶಿರದಿಂದ ತುಳಸಿರಾಮ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಜಿ ನಮಸ್ತೆ. ನಾರಾಯಣ ಹೇಳಿಪ್ಪ. ತುಳಸಿರಾಮ್ ಹೇಳಿ, ಶಿರಾ. ಹಾ ಹೇಳಿ. ವಿಶಾಖ ನಕ್ಷತ್ರ ನಂದು. ಓಕೆ. ಆರೋಗ್ಯ ಮತ್ತೆ ವ್ಯವಹಾರದ ಬಗ್ಗೆ ತಿಳ್ಕೊಳ್ಬೇಕಿತ್ತು ಗುರುಜಿ. ಯಾರು ನಿಮ್ದೇನು ವಿಶಾಖ ನಕ್ಷತ್ರನಾ? ಹೌದು ಗುರುಜಿ. ಎಷ್ಟು ವಯಸ್ಸು ತಮಗೆ? ನನಗೆ 53 ಗುರುಜಿ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? ಮದುವೆ ಆಗಿ 24. 24 ವರ್ಷ ಆಯಿತು. ಹೌದು ಗುರುಜಿ. ಕೋಪ ಬೇಜಾರು ಎರಡರಲ್ಲಿ ಯಾವ್ದು ಜಾಸ್ತಿ ನಿಮಗೆ? ಕೋಪ ಇತ್ತು ಗುರುಜಿ, ಬಿಟ್ಟು ಕಡಿಮೆ ಮಾಡ್ಕೊಂಡಿದ್ದೀನಿ. ಓಕೆ. ಬೇಜಾರು? ಬೇಜಾರು ಈಗ ಇಲ್ಲ ಗುರುಜಿ, ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ. ಓಕೆ ಫೈನ್, ತುಂಬ ಒಳ್ಳೆಯದು. 53 ವರ್ಷಕ್ಕಾರು ಮಾಡ್ಕೊಂಡಿದ್ರಲ್ಲ, ಪರವಾಗಿಲ್ಲ. ಆಮೇಲೆ ಎರಡನೇ ವಿಷಯ, ತಲೆಗೆ ಸಂಬಂಧಪಟ್ಟಂಥದ್ದು, ತಲೆ ಭಾರ ಆಗೋದು ಅಥವಾ ನೋವು ಬರೋದು ಅಥವಾ ಚಕ್ಕರ್ ಬರೋದು, ಈ ಮೂರಲ್ಲಿ ಯಾವುದು? ಗುರುಜಿ ಯಾವಾಗಾದ್ರೂ ತಲೆನೋವು ಅನ್ಸುತ್ತೆ ಅಷ್ಟೇ, ಬೇರೆ ಚಕ್ಕರ್ ಬರೋದ್ರಿಂದ ಆ ಥರದಲ್ಲಿ ಏನಿಲ್ಲ. ತಲೆ ನೋವು ಬಂದರೆ ಒಂದು ದಿನ ಇರುತ್ತಾ, ಗಂಟೆಗಟ್ಟಲೆ ಇರುತ್ತಾ, ಹೇಗೆ? ಇಲ್ಲ ಗುರುಜಿ, ಒಂದು 10 ನಿಮಿಷ. ತಲೆನೋವು ನನಗೆ ತುಂಬಾ ವಿರಳ. ಆದ್ರೆ ರಾತ್ರಿ ಹೊತ್ತು ಒಂದೊಂದ್ಸಾರಿ ಮನೆಗೆ ಹೋಗ್ಬೇಕಾದ್ರೆ, ಅಂಗಡಿ ಬಾಗಲಕ್ಕನ ಮನೆಗೆ ಹೋಗ್ಬೇಕಾದ್ರೆ ಆಗ ಬೇಜಾರಾಗಲ್ವ ನಿಮ್ಗೆ? ಯಾಕೆ ನನಗೆ ಈ ತಲೆನೋವು ಬರುತ್ತೆ, ಬೇಜಾರಾಗಲ್ವಾ? ಗುರುಜಿ ಅದು ಸಾಮಾನ್ಯ ಅಂದ್ಕೊಂಡು ಸುಮ್ಮನೆ ಬಿಡ್ತೀನಿ. ಎಲ್ರಿಗೂ ಇದೆ, ನನಗೂ ಇದೆ ಅಂತ ಅನ್ಕೋತೀರಾ? ಹೌದು ಗುರುಜಿ. ಓಕೆ. ಈಗ ನಿಮಗೆ ಸ್ವಲ್ಪ ಆಯಾಸ, ಕೆಲಸ ಮಾಡುವಾಗಲ್ಲ, ನಡ್ಕೊಂಡು ಹೋಗಲ್ಲ, ಆಯಾಸ ಅನ್ನೋದು ಯಾವಾಗ ಕಾಣಿಸುತ್ತೆ? ಆಯಾಸ ಏನಾಗಲ್ಲ ಗುರುಜಿ. ಅಲ್ಲಪ್ಪ, ಏನೋ ಒಂದು ಸ್ವಲ್ಪ ಸುಸ್ತಾದಂಗೆ ಅಥವಾ ದೇಹ ಸ್ವಲ್ಪ ಸೋತ್ಕೊಂಡಂಗೆ, ಈ ಥರ ನಾನು ಹೇಳ್ತಾ ಇರೋದು. ಯಾವಾಗ ಇಲ್ಲ ಗುರುಜಿ. ಆಯಾಸ ಅನ್ನೋದೇ ಗೊತ್ತಿಲ್ಲ, ಇಷ್ಟೊಂದು ಯೋಚನೆ ಮಾಡ್ತೀರಾ? ಓಕೆ. ಕಾರಣ ಇಲ್ಲದೆ ಅನುಭವಿಸೋದು. ಹಾಂ, ಕಾರಣ ಇಲ್ಲದೆ ಅನುಭವಿಸೋದು ಅನ್ನೋದು ವಿಚಾರ ಹೇಳಿದೆ. ಇಷ್ಟೆಲ್ಲ ಯಾಕೆ ನಿಮಗೆ ಕೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮ ಆರೋಗ್ಯದ ವಿಚಾರದಲ್ಲಿ, ನಿಮ್ಮ ದೇಹದ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ನನಗೆ ತೊಂದರೆ ಕೊಡ್ತಾ ಇದೆ ಅಂತ ಗೊತ್ತಾಗಿದ್ದು ಯಾವಾಗ? ಯಾವಾಗ? 2014ರಲ್ಲಿ ಆಕ್ಸಿಡೆಂಟ್ ಆಯಿತು. ಅದು ಬಿಡಿ. ಪ್ರಕೃತಿದತ್ತವಾಗಿ ನಮಗೆ ದೇಹ ನನ್ನ ರೀತಿಯಲ್ಲಿ, ನಾನು ಕರೆಕ್ಟಾಗಿರೋ ರೀತಿಯಲ್ಲಿ ದೇಹ ಇಲ್ಲ ಅಂತಕ್ಕಂಥದ್ದು ಗುರುತು ಗೊತ್ತಾಗಿದ್ದು ಯಾವಾಗ? ಎಷ್ಟು ಜ್ಞಾಪಕ ಇದೆಯಾ ಅಥವಾ ಇತ್ತೀಚೆಗೆ ಗೊತ್ತಾಯ್ತಾ? ಇತ್ತೀಚೆಗೆ ಗುರುಜಿ, ಇತ್ತೀಚೆಗೆ 1 ವರ್ಷ 1.5 ವರ್ಷ ಇರ್ಬೋದು. 2 ವರ್ಷದ ಈ ಕಡೆನೇ ಅಷ್ಟೇ ಗುರುಜಿ. ಓಕೆ. ನಿಮಗೆ ಇಲ್ಲಿ ಮೊದಲನೇ ವಿಷಯ, ಗುರುಜಿ, ನೀರು ಅಂತಕ್ಕಂಥದ್ದು ನಿಮ್ಮ ದೇಹಕ್ಕೆ ಸರಿಯಾಗಿ ನಾನು ಒದಗಿಸ್ತಾ ಇದ್ದೀನಿ ಅಂತ ಅನ್ಸಿದ್ಯಾ? ಹೌದು ಗುರುಜಿ, ನಾನು 3 ಲೀಟರ್ ಅಂತೂ ಕುಡಿತೀನಿ. 3 ಲೀಟ್ರು? ಹೌದು. ಏನದು 3 ಲೀಟರ್? ಏನು ಕುಡಿಯೋದು? ಅದು ಅವಶ್ಯಕತೆ ಇದೆ. ಅಲ್ಲಲ್ಲ, ಯಾರೋ ಹೇಳಿದ್ರು ಅಂತ ಕುಡಿತೀರಾ? ನಮ್ಮ ದೇಹಕ್ಕೆ 3 ಲೀಟರ್ ಬೇಕು ಅಂತ ಕುಡಿತೀರಾ? ಹೌದು ಗುರುಜಿ. ಏನು ಆರೋಗ್ಯಕ್ಕೆ ಬೇಕು ಅಂತ ಕುಡಿತೀರಾ? ಹೌದು ಹೌದು ಗುರುಜಿ. ಓಕೆ. ಅವಶ್ಯಕತೆ ಇದೆ ಅಂತ, ಆಮೇಲೆ ನೀರು ಬೇಕು ಅಂತ ಕುಡಿತೀನಿ ಗುರುಜಿ. ನಾನು ಅಂತೂ 3 ಲೀಟರ್ ನನ್ನ ದೇಹಕ್ಕೆ ತಗೋತೀನಿ ಅಂತ ಗೊತ್ತಾಗತ್ತೆ. ನನ್ನ ದೇಹಕ್ಕೆ ಒಂದು ದಿನಕ್ಕೆ 3 ಲೀಟರ್ ನೀರು ಕುಡಿತಾ ಇದೀನಿ ಅಂತ ಗೊತ್ತಾಗತ್ತಾ? ನನಗೆ ಗೊತ್ತಾಗ್ತಾ ಇದೆ, ದೇಹಕ್ಕೆ. ಓಕೆ ಫೈನ್. ಈಗ ಬೆಳಗ್ಗೆ ಎಷ್ಟೊತ್ತು ಕೇಳ್ತೀರಾ? ಬೆಳಗ್ಗೆ ಎಷ್ಟೊತ್ತು ಕೇಳ್ತೀರಾ ಬೆಡ್ಡಿಂದ ಅಂದೆ? 7 ಗಂಟೆ, ಬೆಳಗ್ಗೆ 7 ಗಂಟೆಗೆ ಹೇಳ್ತೀನಿ. 6:45 ಅಥವಾ 7. ಓಕೆ. ಆವಾಗ ನಿಮಗೆ ಮಲಗೋದು ಎಷ್ಟೊತ್ತಿಗೆ? 12:30 ಆಗುತ್ತೆ ಗುರುಜಿ. ಏನು ಕಾರಣ? ಅದು ನಮ್ದು ಮೆಡಿಕಲ್ ಸ್ಟೋರ್ ಇದೆ, ಬಾಗಿಲು ಹಾಕೊಂಡು ಬಂದು ಮಲ್ಕೊಳ್ಳೋ ಅಷ್ಟೊತ್ತು ಕಷ್ಟ ಆಗುತ್ತೆ. ಅಲ್ಲ, 12:30 ಗಂಟೆವರೆಗೆ ಏನು ಮಾಡ್ತೀರಾ ಅಂದೆ? 12 ಗಂಟೆಗೆ ಬಾಗಿಲು ಹಾಕ್ತೀನಿ ಅಂಗಡಿದು. ಓ, ಅಂಗಡಿ ಬಿಸ್ನೆಸ್ಸು. ಹೌದು ಹೌದು ಹೌದು. ಓಕೆ. ಈಗ ನಿಮಗೆ ಯೂರಿನ್ ಮೋಷನ್ ವಿಚಾರಕ್ಕೆ ಬಂದರೆ ನಿಮಗೆ ತೃಪ್ತಿ, ನನಗೆ ದೇಹದಲ್ಲಿ ವ್ಯತ್ಯಾಸಗಳು, ವೈಪರೀತ್ಯಗಳು, ಉಷ್ಣ ಆಗ್ತಕ್ಕಂಥದ್ದು, ಸ್ವಲ್ಪ ಕಷ್ಟ ಆಗ್ತಕ್ಕಂತಹ ಒಂದು ಲೆಕ್ಕಾಚಾರ ಅಂತ ಗೊತ್ತಾಗಿದೆಯಾ? ಹೌದು ಗುರುಜಿ, ಈಗ ಒಂದು 6 ತಿಂಗಳಿಂದ ಸಮಸ್ಯೆ ಇದೆ, ಶುರುವಾಗಿದೆ ಅಂದರೆ ಇದು ಎಲ್ಲಿ ಹೋಗಿ ಮುಟ್ಟುತ್ತೆ ಅಂದರೆ ಆಪರೇಷನ್ ಮಾಡಿಸ್ಕೋಬೇಕಾದ ಮಟ್ಟಕ್ಕೆ ಹೋಗಿ ಮುಟ್ಟುತ್ತೆ.
ನೇರವಾಗಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಸರಿ ಹೇಳಿ ಗುರುಜಿ. ವಿಶಾಖ ನಕ್ಷತ್ರದ ಪೂರ್ಣವಾದ ಸತ್ಯ ಯಾವುದು? ವಿಶಾಖ ನಕ್ಷತ್ರದ ಪೂರ್ಣವಾದ ಸತ್ಯ ಯಾವುದು ಅಂದರೆ ಹುಟ್ಟಿದ ಮಗುವಿನಿಂದ ಶುರು ಮಾಡ್ಕೋಬೇಕು. ಮಗು ಹುಟ್ಟುತ್ತಲ್ಲಮ್ಮ, ಆ ವಿಶಾಖ ನಕ್ಷತ್ರ ಮಗು ಹುಟ್ಟಿದ ತಿಳ್ಕೋಬೇಕು. ಕೆಳಭಾಗದ ಹೊಟ್ಟೆ ಯೂರಿನ್ ಪಾಯಿಂಟು ಮೊದಲನೇ ಸಮಸ್ಯೆಯಲ್ಲಿ ಈ ಮಗು ಹುಟ್ಟಿರುತ್ತೆ. ಇದು ವಂಶದಲ್ಲಿ ಬಂದಿರುತ್ತೆ, ತಂದೆ ತಾಯಿಯಲ್ಲಿ ಬಂದಿರುತ್ತಿದ್ದು. ಏನು? ಮೂತ್ರಕೋಶದ ಸಮಸ್ಯೆ ಅಂತ. ಇದು ಯಾರು ಕಂಡುಹಿಡಿಯುವಷ್ಟು ಮಟ್ಟಕ್ಕೆ ನಮ್ಮ ದೇಶ ಅಷ್ಟು ಮುಂದಕ್ಕೆ ಹೋಗಿಲ್ಲ. ಇಲ್ಲಿ ವಿಶಾಖ ಅಂತಕ್ಕಂಥದ್ದಕ್ಕೆ ಮುಖ್ಯವಾಗಿ ಈಶ್ವರಂದು ನಕ್ಷತ್ರ ಅಂತ ಪಾಪ ಪುಣ್ಯಾತ್ಮರು ಕೆಲವರು ಹೇಳ್ಬಿಡ್ತಾರೆ. ಅವರ ಖುಷಿಯೋ ಖುಷಿ, ಓಹೋ ನಾನು ಶಿವನ ನಕ್ಷತ್ರ ಹುಟ್ಬಿಟ್ಟಿದ್ದೀನಿ ಅಂತ. ಆ ಖುಷಿ ಅವರೇ ಬರೆದಿಟ್ಕೋಬೇಕು ಬೋರ್ಡ್ನೆ. ಯಾಕೆ ಅಂದರೆ ಅದು ಮಾನಸಿಕವಾಗಿರ್ತಕ್ಕಂಥ ನಕ್ಷತ್ರ, ಮಾನಸಿಕವಾದ ನಕ್ಷತ್ರ. ತೃಪ್ತಿ ಅನ್ನೋದು ಜೀವನದಲ್ಲಿ ಸಿಗಲ್ಲ, ಯಾವ ಕಾರಣಕ್ಕೂ ತೃಪ್ತಿ ಸಿಗಲ್ಲ. ಹೆಂಗೋ ಬದುಕಬೇಕಲ್ಲ ಅಂತ ಬದುಕಬೇಕಷ್ಟೆ, ಬಟ್ ನೋ ಕ್ವಾಲಿಟಿ. ಇದಕ್ಕೆ ಕಾರಣ ನಾನು ಸಾಕಷ್ಟು ಸಲ ಹೇಳ್ತೀನಿ, ಯೂರಿನ್ನಲ್ಲಿ ಇರ್ತಕ್ಕಂತಹ ಗ್ಯಾಸ್ಟ್ರಿಕ್, ಯಾವುದರಲ್ಲಿ ಯೂರಿನ್ನಲ್ಲಿ ಇರ್ತಕ್ಕಂಥ ಗ್ಯಾಸ್ಟ್ರಿಕ್ ಇದೆ ಅಂತಕ್ಕಂಥ ಸತ್ಯ. ಇದು ಮೆಡಿಕಲ್ ಇನ್ನೂ ಎಲ್ಲೂ ಬಂದಿಲ್ಲ, ಇದು ನಾನೇ ಹೇಳ್ತಿರೋದು ಮಾತ್ರ. ಮೆಡಿಕಲಲ್ಲಿ ಯೂರಿನಲ್ ಗ್ಯಾಸ್ಟ್ರಿಕ್ ಇದೆಯಾ ಅಂತ ಹೇಳಿಲ್ಲ ಇಲ್ಲಿವರೆಗೂ. ಆದರೆ ನಾನು ಹೇಳ್ತಾ ಇದ್ದೀನಿ, ಅದರಲ್ಲಿ ಒಂದು 10-12 ಥರ ಇದೆ, ಒಂದು ಥರದ್ದಲ್ಲ ಗ್ಯಾಸ್ಟ್ರಿಕ್ ಇರೋದು ಯೂರಿನಲ್ಲಿ. ಆ ಅನುಭವಿಸಿದವ್ರಿಗೆ ಕೇಳಬೇಕು, ಅಯ್ಯೋ ದೇವರೇ ಇಷ್ಟೆಲ್ಲ ಕಷ್ಟ ಬೀಳಬೇಕಾ? ಆಮೇಲೆ ಇದಕ್ಕೆ ಮೆಡಿಷನ್ ಇಲ್ಲ, ನೀವೆಲ್ಲಿ ತಿರುಗೋರು ಮೆಡಿಷನ್ ಇಲ್ಲ. ಯಾಕೆ ಅಂದರೆ ಅದು ಇನ್ನೂ ಕಂಡೇ ಹಿಡಿದಿಲ್ಲ. ಈ ಸಮಸ್ಯೆ ಗ್ಯಾಸ್ಟ್ರಿಕ್ಕು ಯೂರಿನಲ್ಲಿ ಏಕೆ ಬರುತ್ತೆ, ಕಾರಣ ಏನು ಅಂತ ಮೆಡಿಕಲ್ಗೆ ಇದು ಚಾಲೆಂಜು. ಸಾಧ್ಯ ಇಲ್ಲ ಹೇಳೋಕ್ಕೆ, ಮೆಡಿಷನ್ನೇ ಕೊಡೋಕ್ಕಾಗಲ್ಲ. ಕೊಡಬಹುದೇನೋ, ಆದರೆ ಅಂದರೆ ಒಂದು ಸ್ವಲ್ಪ ಕ್ಷಣ ಮಾತ್ರಕ್ಕೆ ಅದು ಖುಷಿ ಕೊಡ್ಬೋದು. ಇದಕ್ಕೆ ಕಾರಣ ಇಷ್ಟೇ. ಇವ್ರಿಗೆ ಹೇಳಿದ್ರು 12 ಗಂಟೆ 12ವರೆಗೆ ಮಲಗ್ತೀನಿ, ಹೌದಾ? ಬೆಳಿಗ್ಗೆ ಹೇಳ್ತಕ್ಕಂಥದ್ದು 7 ಗಂಟೆ. ಅಂದರೆ ಇವರ ನಿದ್ದೆಯ ಸಮಯ ಪೂರ್ಣ ಕೆಟ್ಟಿದೆ. ಇವರಿಗೆ ಜನ್ಮ ಕೊಟ್ಟ ತಾಯಿದೂ ಇದೇ ರಿಪೇರಿ, ಇವತ್ತೊಂದಲ್ಲ ಇದು. ಅವರ ತಾಯಿದು ಕೂಡ ಇದೇ ಸಮಸ್ಯೆಯಿಂದ ಇವರು ಇವತ್ತು ಬದುಕಬೇಕಲ್ಲ ಅಂತ ಸಂಪಾದನೆ ಮಾಡೋಕ್ಕೋ ಅಂಗಡಿನೋ ಇನ್ನೊಂದೋ ಮಾಡ್ತಾ ಇದ್ದಾರೆ. ನನ್ನ ದೇಹ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ, ಇವ್ರು ಸಂಪಾದನೆ ಮಾಡಿದ್ದು ಇಟ್ಟಿದ್ದು ಮುಂದೆ ಇಡೋದು ಎಲ್ಲ ತಗೊಂಡು ನರ್ಸಿಂಗ್ ಹೋಮ್ ಕಟ್ಟಬೇಕಾಗತ್ತೆ. ಇದು ಆಪರೇಷನ್ ಅಲ್ಲ, ಇದು ಆಪರೇಷನ್ಗಳು ಆಗ್ತಾನೇ ಇರುತ್ತೆ, ಕಂತು ಕಟ್ತಾನೇ ಇರಬೇಕು. ಇದರಿಂದ ಮೆದುಳಿಗೆ ಸಾಕಷ್ಟು ಹೊಡೆತ ಬೀಳುತ್ತೆ. ಮೆದುಳಿಗೆ ಹೊಡೆತ ಬಿದ್ದಾಗ ನಾನು ಅದಕ್ಕೆ ಕೇಳಿದೆ, ತಲೆ ಚಕ್ಕರ್ ಬರೋದು, ತಲೆ ನೋವು ಬರೋದು, ಇದು ಮೆದುಳಿಗೆ ಆಯಾಸ ಆಗತ್ತೆ. ಇದು ಪ್ರತಿಯೊಬ್ಬರಲ್ಲೂ ಇರುತ್ತಿದ್ದು. ಬೇಜಾರು ಅಂತಕ್ಕಂಥ ಹೆಣ್ಣಿಗಾಗಲಿ ಗಂಡಾಗಲಿ ಚಿಕ್ಕ ಮಗುವಿನಿಂದ ಹಿಡಿದು ಬೇಜಾರು ಯಾರಿಗಾಗತ್ತೆ ಅವರು ಮೆದುಳಿಗೆ ಆದಷ್ಟು ಮಟ್ಟಕ್ಕೂ ಆಯಾಸ ಜಾಸ್ತಿ ಆಗ್ತಾ ಇದೆ. ಮೆದುಳು ತಂಪಾಗಿರಬೇಕು, ಇಲ್ಲ ಬಿಸಿ ಆಗ್ತಾ ಇದೆ, ಬಿಸಿಯಲ್ಲೇ ಇದೆ ಅಂತ ಅವರಿಗೆ ಯೂರಿನ್ ಮೋಷನ್ನು ಕ್ಲೀನ್ ಆಗೋದೂ ಇಲ್ಲ. ಅದಕ್ಕೇನು ತಿಪ್ಪರ್ಲಾಗ ಹಾಕೊಂಡು ಸರಿ ಮಾಡೋಕ್ಕಾಗಲ್ಲ. ಒಂದು ಮಾಡ್ಬೋದು, ತಿಳ್ಕೋಬೇಕು ಮೊದಲು ಯಾವುದೇ ನಕ್ಷತ್ರದ ಮೂಲ ಹಿನ್ನೆಲೆ ಬೇಕು. ಯಾಕೆ ಈ ನಕ್ಷತ್ರಕ್ಕೆ ಬಂತು, ಈ ನಕ್ಷತ್ರಕ್ಕೆ ನಾನು ಹೇಗೆ ನಡ್ಕೋಬೇಕು, ಇದು ಯಾವ ದೇಶದ ಕರ್ಮ ಅಂದರೆ ಎಲ್ಲಿ ಇತ್ತು ನಮ್ಮಲ್ಲಿ, ನಮ್ಮ ವಂಶದಲ್ಲಿ. ಈ ಸತ್ಯವನ್ನು ತಿಳ್ಕೊಂಡಾಗ ಮಾತ್ರ ರಿಪೇರಿ ಮಾಡ್ಕೋಬಹುದೇ ವಿನಃ ಯಾರ ಹತ್ರನೋ ಎಲ್ಲೋ ಮೆಡಿಕಲ್ ಪ್ರಕಾರವಾಗಿ ರಿಪೇರಿ ಮಾಡ್ಕೊಳ್ತೀನಿ ಈ ಪ್ರಪಂಚದಲ್ಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಎರಡನೇದು, ಹಿರಿಯರಿಗೆ ಮೋಸ ಮಾಡಿರ್ತಕ್ಕಂತಹ ಒಂದು ವಂಶದಲ್ಲಿ ಈ ಯೂರಿನ್ಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರುತ್ತೆ. ಏನು ಹಿರಿಯರಿಗೆ ಮೋಸ? ಅವ್ರ ಬಗ್ಗೆ ಏನು ಮಾಡಿಲ್ಲ, ಅವ್ರ ಬಗ್ಗೆ ಗೊತ್ತಿಲ್ಲ, ನಮ್ಗೆ ಅದು ನಂಬಿಕೆ ಇಲ್ಲ, ನಮ್ಮ ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಿಲ್ಲ. ಈ ತಾತ್ಸಾರ ಮನೋಭಾವದಿಂದ ಈ ವಿಶಾಖ ನಕ್ಷತ್ರ ಗೋಳಾಕೊಳ್ತಕ್ಕಂಥ ನಕ್ಷತ್ರ. ಕುಟುಂಬಕ್ಕೆ ಗೋಳಾಕೊಳ್ಳೋದು, ದಾಂಪತ್ಯದಲ್ಲಿ ಗೋಳಾಕೊಳ್ಳೋದು. ಇಷ್ಟೆಲ್ಲ ವಿಚಾರ ನಿಮ್ಗೆ ಹೇಳಿದ್ದೀನಿ. ಅರ್ಥ ಆಯ್ತಾ ಅಂತ ಅನ್ಸುತ್ತಾ? ಬೇಜಾರಾಯ್ತಾ? ಖಂಡಿತ ಇಲ್ಲ, ಬೇಜಾರಿಲ್ಲ, ಅರ್ಥ ಮಾಡ್ಕೊತಾ ಇದೀವಿ. ಈಗ ನೀವು ಸಂಪಾದನೆ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ವಿಶಾಖ ನಕ್ಷತ್ರದಲ್ಲಿ ಇರ್ತಕ್ಕಂಥ ನಿಮ್ಮ ತಾಯಿ ಇದ್ದಾರಾ? ಅವರು ಎಷ್ಟು ವರ್ಷ ಆಯ್ತು ಹೋಗಿ? ಎಷ್ಟು? ಏನಾಗಿತ್ತು ಅಮ್ಮನಿಗೆ? ಅವರು ಮಲ್ಟಿ ಆರ್ಗನ್ ಫೈಲ್ಯೂರ್ ಆಯ್ತು. ಅವರು ಡಯಾಬಿಟಿಕ್ ಇದ್ರು. ಹಾಂ, ಎಷ್ಟು ವರ್ಷ ಅನುಭವಿಸ್ರು ಡಯಾಬಿಟಿಸ್? ಒಂದು 25 ವರ್ಷ ಅನ್ಬೋದು. ನಿಮ್ಗೆ ಅನ್ನಿಸ್ತಿಲ್ವಾ ನಮ್ಮ ಅಮ್ಮನಿಗೆ ಯಾಕೆ ಅಲ್ಲ ಇದು ಕಾಮನ್ ಅನ್ಕೊಂಡ್ಬಿಡ್ತೀರಲ್ವಾ? ಡಯಾಬಿಟಿಸ್ ಇವತ್ತೆಲ್ಲ ಕಾಮನ್ ಅನ್ಕೊಂಡ್ಬಿಟ್ಟಿದ್ದೀರಲ್ಲ? ಅದು ನಮ್ಮ ತಾತ ಅವ್ರಿಗೂ ಇತ್ತು, ತಂದೆಯವ್ರಿಗೂ ಇತ್ತು. ನಾನು ಅದನ್ನೇ ಹೇಳ್ತಾ ಇರೋದು, ನಾನು ಅದನ್ನೇ ಅವಾಗ್ಲಿಂದ ಹೇಳ್ತಾ ಇದ್ದೀನಿ. ಹೌದು.
ಈಗ ನೆಕ್ಸ್ಟು ನೀವು ಅಡ್ವಾನ್ಸ್ ರೆಡಿ ಆಗ್ತಾ ಇದ್ದೀರಾ, ನನಗೆ ಎಷ್ಟು ಪರ್ಸೆಂಟೇಜ್ ಡಯಾಬಿಟಿಸ್ ಬರಬಹುದು, ಆದರೂ ನೋಡಮ್ಮ ಇಡೀ ವಂಶದಲ್ಲಿ ಬಂದಿದೆ, ಆದರೂ ನಾವು ಕೇರ್ ಮಾಡಲ್ಲ, ಅವ್ರಿಗೆ ಬಂತು ಬಿಡಿ. ಆದರೂ ಮಧ್ಯರಾತ್ರಿ ಮಲ್ಕೋತಾವ್ರೆ, ಸೂರ್ಯೋದಯ ಆದಮೇಲೆ ಎಲ್ಲ ಟಿಫನ್ ತಿನ್ನೋ ಟೈಮ್ ಇವರು ಬೆಡ್ಡಿಂದ ಹೇಳ್ತಾ ಇದ್ದಾರೆ. ಅಂದರೆ ಪ್ರಪಂಚಕ್ಕೆ ವಿಚಿತ್ರವಾಗಿರ್ತಕ್ಕಂಥ ನಡವಳಿಕೆ ನಡೀತಕ್ಕಂಥದ್ದೇ ವಿಶಾಖ ನಕ್ಷತ್ರ. ಎಲ್ಲರಿಗೂ ಒಂದು ದಾರಿ ಆದರೆ ಇವ್ರದೇ ಒಂದು ದಾರಿ. ಯಾಕೆಂದರೆ ಬುದ್ಧಿಯನ್ನು ಬಳಸಿ ಬದುಕುವ ನಕ್ಷತ್ರ ಯಾವುದು? ವಿಶಾಖ ಅಲ್ಲ. ಹೃದಯವಂತರನ್ನಾಗಿ ಮಾಡುವ ನಕ್ಷತ್ರ ಆಗಬೇಕು ಅಂತ ಭಗವಂತ ಕೊಟ್ಟರು ಸರ್ಟಿಫಿಕೇಟ್ ಇದು. ವಿಶಾಖ ತಪ್ಪು, ತಲೆ ಬೆಳೆಸ್ಬೇಡ, ಜಾಸ್ತಿ ಬುದ್ಧಿ ಬಳಸಬೇಡ, ಹೃದಯ ಬಳಸುವಂಥ ಸಂದೇಶ ಕೊಟ್ಟಿದ್ದಾರೆ. ಇಲ್ಲ ನಾನು ಬದುಕೋದೇ ಹಿಂಗೆ ಅಂದರೆ ನೆಮ್ಮದಿಯಾಗಿ ಬದುಕು ಸಿಕ್ಕಲ್ಲ. ಯಾವ ಕಾರಣಕ್ಕೂ ಮನೆಯಲ್ಲಿ ನೆಮ್ಮದಿ ಅಂತಕ್ಕಂಥದ್ದು ಬರೆದಿಟ್ಬಿಡಬೇಕು, ನಾನು ಹುಟ್ಟಿರೋದೇ ಬಂಡತನ ಅಂತ. ಇದು ನಿಮ್ಗೆ ಸಿಗುವಂಥ ವಿಚಾರ. ನೀವು ಒಂದು ತಿಳ್ಕೋಬೇಕು, ನಮಗೆ ಮನುಷ್ಯನಿಗೆ ನೀಟಾಗಿ ದೇಹದಲ್ಲಿರ್ತಕ್ಕಂತಹ ಪೂರ್ಣವಾಗಿರ್ತಕ್ಕಂಥ ಬೇಡದೇ ಇರತಕ್ಕಂಥದ್ದನ್ನು ವಿಸರ್ಜನೆ ಕ್ರಿಯೆ ನನ್ನ ದೇಹದಲ್ಲಿ ತುಂಬ ತಪ್ಪಾಗಿದೆ. ಅರ್ಥ ಆಯ್ತಾ? ಯೂರಿನ್ ಮೋಷನ್ ಪಾಯಿಂಟ್ಗೆ ಜಾಸ್ತಿ ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದನ್ನು ನೀವು ಗಮನಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರೆ ಮೂಲ ತಿಳ್ಕೋಬೇಕು. ನಮ್ಮ ವಂಶಕ್ಕೆ ಇದು ಯಾಕೆ ಬಂತು ಪ್ರಸಾದ, ಇದನ್ನು ನಾನು ಹೇಗೆ ರಿಪೇರಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಮತ್ತು ಅದ್ರ ಜೊತೆಗೆ ನೀವು ಏನು ಬದಲಾವಣೆ ಆಗಬೇಕು ಅನ್ನೋದು ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ತಿಳ್ಕೊಳ್ಳದೆ ಹಾಗೆ ಹೋದರೆ ಏನೂ ಆಗಲ್ಲ ಅಂದರೆ ಅದು ನಿಮಗೆ ಸೇರಿದ್ದು. ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ತುಳಸಿರಾಮ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಚನ್ನಗಿರಿಯಿಂದ ಮಂಜುನಾಥ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಮಂಜುನಾಥ್. ನಮಸ್ಕಾರ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ಓಕೆ, ದಯವಿಟ್ಟು ಟಿವಿ ನೋಡ್ತಾ ಮಾತನಾಡ್ತಿದ್ರು, ವಾಲ್ಯೂಮ್ನ ಮ್ಯೂಟ್ ಮಾಡಿ. ಗುರುಗಳಿದ್ದಾರೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ. ಗುರುಗಳೇ ಹೇಳಿ. ಹಲೋ, ನಮಸ್ತೆ ಗುರುಗಳೇ. ಹೇಳಿಪ್ಪ. ಮಂಜುನಾಥ್ ಅಂತ ಹೇಳಿ. ನಕ್ಷತ್ರ ಮಗ ನಕ್ಷತ್ರ ಗುರುಗಳೇ. ತಮ್ಮದೇನಾ? ನಮ್ದೇ. ಎಷ್ಟು ವಯಸ್ಸು? ನಮಗೆ 40 ಗುರುಗಳೇ. ಏನಾಗಬೇಕಿತ್ತು ತಮಗೆ ಇವಾಗ? ಗುರುಗಳೇ ನಮ್ದು ಏನು ಕೆಲಸನೂ ಆಗ್ತಾ ಇಲ್ಲ. ಕೆಲಸಗಳಾಗ್ತಾ ಇಲ್ಲ ಅಂತನಾ? ಕೆಲಸಗಳು ಆಗ್ತಾ ಇಲ್ಲ, ದುಡಿಮೆಗೆ ಹೋಗಕ್ ಆಗ್ತಾ ಇಲ್ಲ. ಏನು ವರ್ಕ್ ಆಗ್ತಾ ಇಲ್ಲ? ದುಡಿಮೆ ಮಾಡಕ್ ಆಗ್ತಾ ಇಲ್ಲ. ಆಮೇಲೆ ಅಷ್ಟೇನಾ? ಮನೆಯಲ್ಲೂ ಸಮಸ್ಯೆ ಗುರುಗಳೇ. ಈಗ ನಿಮ್ಗೆ ಯಾವ್ದ್ರ ಬಗ್ಗೆ ಬೇಕು? ಯಾವ ವಿಚಾರದ ಬಗ್ಗೆ ಬೇಕು ನಿಮ್ಗೆ? ನಮ್ದೇ ಗುರುಗಳೇ, ಮನೆಯದ್ದು ನಂದು. ಮನೆಯದು ಅಂದ್ರೆ ಏನು? ಮನೆ ವಾಸ್ತು ಹೆಂಗಿದೆ ಅಂತ ಗುರುಗಳೇ. ಒಂದು 30 ವರ್ಷದ ಮನೆ. ನೀವೇ ಕಟ್ಸಿದ್ದಾ? ನಾವೇ ಕಟ್ಸಿದ್ದು. ಓಕೆ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ಮನೆಯಲ್ಲಿ ಈಗ ನನ್ನ ಮಕ್ಕಳು ಇದ್ರು, ನಮ್ಮ ಮನೆಯವರು 4 ಜನ ಇದ್ರು. ಓಕೆ. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? 7 ವರ್ಷ ಆಯ್ತು. 7 ವರ್ಷ? 7 ವರ್ಷ. ಎಷ್ಟು ವರ್ಷಕ್ಕೆ ಮದುವೆ ಆಯ್ತು ನಿಮ್ಮದು? ನಮ್ಮದು 33 ಗುರುಗಳ. ಗಿನ್ನಿಸ್ ದಾಖಲೆ ಮಾಡಿಬಿಟ್ರಿ. ಇಷ್ಟೊಂದು ಲೇಟ್ ಅನ್ನಿಸ್ತಿಲ್ವಾ ನಿಮಗೆ ಮದುವೆ? ಯಾಕೆ ಕೇಳಿದೆ ಅಂದರೆ ನೀವು ಮನೆ ಕಟ್ಟಬಾರ್ದಾಗಿತ್ತು. ಮನೆ ಕಟ್ಟೋದ್ರಿಂದ ಮದುವೆ ಲೇಟ್ ಆಯಿತು. ನೀವು ಸ್ವಂತ ಮನೇಲಿ ಇರೋಂಗಿಲ್ಲ, ಅದು ಹೆಂಗೆ ಕಟ್ಟಿದ್ರಿ, ಯಾಕೆ ಕಟ್ಟಿದ್ರಿ ಅಂತ ಕೇಳ್ತೀನಿ. ಏನು ಹೇಳ್ತೀರಾ? ಸ್ವಂತ ಮನೆ ನಿಮಗೆ ಯೋಗ ಇಲ್ಲ, ಸ್ವಂತ ಮನೆ ಕಟ್ಟುವುದು ಆಗಲ್ಲ. ಆದರೂ ಕಟ್ಟಿದ್ದೀವಲ್ಲ ಅಂತ ನೀವು ಹೇಳ್ಬೋದು. ಆದರೆ ಸ್ವಲ್ಪ ಯೋಚನೆ ಮಾಡಿ, ಈ ಮನೆಯಲ್ಲಿ ನೆಮ್ಮದಿ ಆರೋಗ್ಯಕ್ಕೆ ಎಷ್ಟರ ಮಟ್ಟಕ್ಕೆ ಅವಕಾಶ ಇದೆ? ದಿನ ಬೆಳಗ್ಗೆ ಆಯಿತು ಅಂತಂದರೆ ಆ ಕಡೆ ಈ ಕಡೆ ಇದ್ಯಾಕೆ ಈ ಥರ ಅಂತ ಅಂದ್ಕೊಂಡೇ ಅನುಭವಿಸ್ಬೇಕೇ ಹೊರ್ತು. ಹೌದು ತಾನೇ? ನಿಮ್ಮ ತಂದೆಯಲ್ಲಿ? ತಂದೆ ಇಲ್ಲ ಗುರು, ತೀರ್ಕೊಂಡ್ರು. ಓಕೆ. ನಿಮ್ಮ ತಂದೆ ಈಗ 5 ತಿಂಗಳು ತೀರ್ಕೊಂಡು. ಏನಾಗಿತ್ತು? ತಂದೆಯವ್ರಿಗೆ ಹುಷಾರಿರಲಿಲ್ಲ ಗುರು. ಎಷ್ಟು ವಯಸ್ಸು ಅವ್ರಿಗೆ? ಅವರಿಗೆ 70 ವರ್ಷ. 70. ಅಮ್ಮ ಈಗ 5 ವರ್ಷ ಆಯ್ತು ತೀರ್ಕೊಂಡು. ಅಮ್ಮ ಲಿವರ್ ಡ್ಯಾಮೇಜ್. ಅಮ್ಮ ಹೆಂಗೇನಾಗಿತ್ತು? ಲಿವರ್ ಡ್ಯಾಮೇಜ್ ಆಗಿತ್ತು. ಓಕೆ. ನಿಮ್ಮ ತಂದೆ ಆಸ್ತಿ ಎಷ್ಟು ಇಟ್ಟಿದ್ದಾರೆ? ಆಸ್ತಿ ಒಂದು 5 ಎಕರೆ ಇದೆ ಗುರು. ಓಕೆ. ನೀವೇ ಮಾಡ್ತಾ ಇದ್ದೀರಾ? ನಾವೇ ಮಾಡ್ತಾ ಇದ್ದೀವಿ. ನಿಮ್ಮ ಜಮೀನಲ್ಲಿ ಯಾರನ್ನ ಹಾಕಿದ್ದೀರಾ? ತಂದೆ ತಾಯಿ ಇಬ್ಬರನ್ನ ಹಾಕಿದ್ರು. ಸಮಾಧಿ ಕಟ್ಸಿದ್ದೀರಾ? ಇಲ್ಲ ಗುರುಗಳೇ. ಸ್ಟೇಷನ್ನು ಕೋರ್ಟ್ಗೆ ಯಾವಾಗ ಹೋಗಿದ್ರಿ? ಕೋರ್ಟಿಗೆ ಹೋಗಿಲ್ಲ ಗುರುಗಳೇ, ಒಂದ್ಸರಿ ಮಾತ್ರ ಅಷ್ಟೇ ಹೋಗಿದ್ದು. ಅದು ಅಂದ್ರೆ ಚಿಕ್ಕವನಿದೆ ಅವಾಗ, ಅಂದ್ರೆ ತಂದೆ ಕರ್ಕೊಂಡು ಹೋಗಿದ್ರು ಅಷ್ಟೇ. ಓಕೆ. ಈಗ ಪೊಲೀಸ್ ಸ್ಟೇಷನ್ಗೆ ಜಮೀನ್ ಲೆಕ್ಕಾಚಾರದಲ್ಲೇ ಆಗ್ತಾ ಇರೋದು ಈಗ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಯಾವಾಗ ಹೋಗಿದ್ರಿ? ಸ್ಟೇಷನ್ಗೆ ಹೋಗಿಲ್ಲ ಗುರುಗಳೇ. ಓಕೆ. ಯಾಕಿಷ್ಟೆಲ್ಲ ಕೇಳಿದೆ ಅಂದರೆ ನೋಡಿ, ನೀವು ಮಾಟ ಮಂತ್ರ ಮೋಹಿನಿ ಪೀಡೆ ಎಲ್ಲ ನೀವೇ ಮಾಡ್ಕೊಂಡಿದ್ದೀರಾ. ಎಲ್ಲಿ? ನಿಮ್ಮ ಜಮೀನಲ್ಲಿ.
ಆಕ್ಸಿಡೆಂಟ್ ಆಗಬೇಕಾ, ಕೋರ್ಟ್ಗೆ ಹೋಗ್ಬೇಕಾ, ನರ್ಸಿಂಗ್ ಹೋಮ್ನಲ್ಲಿ ಅಡ್ಮಿಟ್ ಆಗಬೇಕಾ, ಉಸಿರಾಟದಲ್ಲಿ ಭಯ ಬೀಳಬೇಕಾ, ನಾನು ಏನಾಗ್ಬಿಡ್ತೀನಿ ಅಂತ ಯೋಚನೆ ಮಾಡಬೇಕಾ, ಇದಿಷ್ಟು ನಿಮ್ಮ ಮನೆಯಲ್ಲೇ ನೀವೇ ನಿಮ್ಮ ಜಮೀನಲ್ಲಿ ಮಾಡಿಕೊಂಡು ಅನುಭವಿಸೋದಕ್ಕೆ ನೀವೇ ಮಾಡ್ಕೊಂಡಿದ್ದೀರಾ. ಸರಿನಾ ಇದು? ಅರ್ಥ ಆಯ್ತಾ? ಜಮೀನನ್ನ ಸ್ಮಶಾನ ಮಾಡಾಕ್ಬಿಟ್ರಲ್ಲಪ್ಪ. ಯಾವ ಪುರುಷಾರ್ಥಕ್ಕೆ ಜಾಗ ಇಲ್ಲ ಅಂತ ಹಾಕಿದ್ರ ಏನು ಬೇಜಾರ್ಗೆ ಹಾಕ್ಬಿಟ್ರ ತಗೊಂಡೋಗಲ್ಲಿ? ಅಲ್ಲ ಸರಿನಪ್ಪ, ಈಗ ಜಮೀನನ್ನ ನಾವು ಅದರಲ್ಲಿ ಉತ್ತು ಬೆತ್ತು ಅದರಿಂದ ಬೆಳೆದು ನಾವು ತಿನ್ಬೇಕಲ್ವಾ? ಈಗ ಸತ್ತೋರ್ನ ಎಲ್ಲಿಗೆ ತಗೊಂಡೋಗಿ ಹಾಕೋದು? ಸ್ಮಶಾನಕ್ಕೆ ತಾನೆ. ನೀವ್ಯಾಕೆ ಹಾಕಿದ್ರಿ ಜಮೀನಲ್ಲಿ? ಅಲ್ಲ ನೀವು ಒಬ್ಬರೇ ಅಲ್ಲ, ಪ್ರಪಂಚ ಸಾಕಷ್ಟು ಜನ ಇದನ್ನೇ ಅನುಭವಿಸ್ತಾ ಇರೋದು. ನೀವ್ಯಾಕೆ ಹಾಕಿದ್ರಿ ಜಮೀನ್ಗೆ? ಅಲ್ಲ ಸ್ಮಶಾನ ಇಲ್ಲ ಅಂದ್ರೆ ಜಮೀನ್ ಹಾಕೊಂಬಿಡಲ್ಲ, ಮನೇಲಿ ಹಾಕೊಂಡ್ಬಿಡ್ಬೋದಲ್ಲ, ಹಂಗಾರೆ ಹೆಂಗಾಗತ್ತದು? ನಾವು ನಾವು ಈ ಊರಲ್ಲಿ ಇರೋದೇ ರುದ್ರಭೂಮಿ ಗುರುಗಳ. ಇದು ಒಂದು ನಿಮಿಷ, ನೀವೇನು ಮಾಡಬೇಕು ಮಾಡೋದೇ ಆದರೆ ಇನ್ನು ಮುಂದೆ ತಿಳ್ಕೊಳ್ಳಿ. ಒಂದು ವ್ಯಾನ್ ಮಾಡಿಕೊಂಡು ಆಂಬುಲೆನ್ಸ್ ದುಡ್ಡು ಕೊಟ್ಟರೆ ಬರ್ತಾರೆ, ತೊಗೊಂಡೋಗಿ ಎಲ್ಲಿ ನೀರಿದೆಯೋ ಅಲ್ಲಿ ಮಾಡಿಬಿಟ್ಟು ಬಂದರೆ ಎಷ್ಟು ಚೆನ್ನಾಗಿರುತ್ತೆ. ಸ್ಮಶಾನನೇ ಬೇಕಾ? ಇಲ್ಲ ಅಂದರೆ ಹೋಗೋದು, ಎಲ್ಲಿ ನೀರಿದೆಯೋ ಅಲ್ಲಿ ವ್ಯಾನಲ್ಲಿ ತೊಗೊಂಡೋಗೋದು, ಬರ್ನ್ ಮಾಡೋದು, ಬರೋದು. ಮಾಡೋಕ್ಕಾಗಲ್ವಾ? ಅಲ್ಲ ಮನಸ್ಸು ಮಾಡಿದ್ರೆ ಹೇಳ್ತೀನಿ, ಕರ್ಮದಿಂದ ಹೊರಗೆ ಬರಬೇಕು. ಇನ್ನು ಮೇಲೆ ನೀವು ಮೊದಲು ಕೆಲಸ ಮಾಡಬೇಕಾಗಿರೋದು ನಿಮ್ಮ ಅಪ್ಪ ಅಮ್ಮ ಹಾಕಿರುವಂತಹ ಜಾಗವನ್ನು ಏನು ಮಾಡಿದ್ರೆ ಈ ಕರ್ಮದಿಂದ ಮುಕ್ತಿ ಹೊಂದ್ತೀನಿ ನಾನು ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ, ನಿಮ್ಮ ಭಯದ ವಾತಾವರಣದಲ್ಲಿ ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದಕ್ಕೂ ನೀವು ಅಪ್ಲಿಕೇಶನ್ ಹಾಕ್ಕೊಂಡಿದ್ದೀರಾ. ಅದರಲ್ಲಿ ಕಿಡ್ನಿ, ಹಾರ್ಟು, ಲಿವರು, ಬೆನ್ನು, ಸೊಂಟ, ತಲೆ, ಕಾಲು ಇದರಲ್ಲಿ ಯಾವ್ಯಾವ ಭಾಗ ಕಳ್ಕೊಳ್ಳುತ್ತೋ ಗೊತ್ತಿಲ್ಲ. ಒಬ್ರಿಗಲ್ಲ, ಕುಟುಂಬದಲ್ಲಿರ್ತಕ್ಕಂಥವರಿಗೆ ಇದು ಬಾಧಿಸುತ್ತೆ. ಏನಪ್ಪ ನನಗೆ ಹಿಂಗಾಯಿತು, ನನ್ನ ಹೆಂಡತಿಗೆ ಹಂಗಾಯಿತು, ನನ್ನ ಮಗನಿಗೆ ಹೆಂಗಾಯಿತು, ಈ ಥರ ಲೀಸ್ಟ್ ಹಾಕ್ಕೋಬೇಕಾಗತ್ತೆ. ಯಾರು ಜಮೀನಿನಲ್ಲಿ ಸಂಸ್ಕಾರಗಳನ್ನು ಮಾಡ್ತಾರೋ ಏನು ಕೇಳಬೇಡಿ, ಏನು ಅನ್ನಿಸ್ಬೇಡಿ, ಅನುಭವಿಸೇ ತೀರಬೇಕು ನೀವು. ನಿಮ್ಗೆ ಪರಿಹಾರ ಇಲ್ಲ, ರಿಪೇರಿ ಇಲ್ಲ. ಯಾರೇ ಆಗಿರಲಿ, ಇಡೀ ಕರ್ನಾಟಕದ ಇತಿಹಾಸದಲ್ಲಿ ಯಾರು ಜಮೀನಿನಲ್ಲಿ ಸಂಸ್ಕಾರ ಮಾಡ್ಕೊಂಡಿದ್ದೀರೋ ಮರ್ತುಬಿಡಿ. ಏನು, ನಾನು ಕಷ್ಟಪಡೋಕ್ಕೆ ಹುಟ್ಟಿರೋದು, ಸ್ಟೇಷನ್ಗೆ ಹೋಗೋಕ್ಕೆ ಹುಟ್ಟಿರೋದು, 1 ಗಂಟೆ ಆಗಲಿ ಕಣೋ ಜೈಲಲ್ಲಿ ಇದ್ದು ಬಂದೇ ಬರ್ತೀನಿ ಅಂತ ಅಂಥವ್ರ ಬಾಯಿಲೇ ಬರೋದು. ಅದೇನಾಗುತ್ತೆ ನೋಡೇ ಬಿಡೋಣ, ಜೈಲಿಗೆ ಹೋಗಾದರೂ ಸರಿ ಅಂತಾರೆ, ಜೈಲಿಗೆ ಹೋಗ್ತಾರೆ. ಇದನ್ನು ಹೇಳ್ತಾ ಹೋದರೆ 3 ತಿಂಗಳು ಮಾಡ್ಬೋದು. ಜಮೀನಿನಲ್ಲಿ ಸಂಸ್ಕಾರ ಮಾಡಿರುವ ಹಣೆ ಬರ, ಮಾಡಿರುವವರ ವಂಶ, ಮಾಡಿರುವವರ ಕುಟುಂಬ, ಅವರ ಆರೋಗ್ಯ ಸ್ಥಿತಿ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಪ್ರಪಂಚದ ಇತಿಹಾಸದಲ್ಲಿ ಇವರಿಗೆ ರಿಪೇರಿ ಇಲ್ಲ. ಅರ್ಥ ಆಯ್ತಾ? ಬೇಜಾರಾಯ್ತಾ ನಿಮಗೆ? ಇಲ್ಲ, ಬೇಜಾರೇನಿಲ್ಲ, ಅರ್ಥ ಆಯ್ತು. ನಿಮ್ಮ ಮೂಲಕ ಇಡೀ ಕರ್ನಾಟಕದಲ್ಲಿ ನೋಡ್ತಾ ಇರ್ತಕ್ಕಂತಹ, ಮಾಧ್ಯಮದಲ್ಲಿ ಕೂತು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ವಲ್ಪ ಕಿವಿಯನ್ನು ನೆಟ್ಟಿಗೆ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಸಮಸ್ಯೆಗಳನ್ನು ನೀವೇ ಮಾಡಿಕೊಂಡು ದೇವರ ಮೇಲೆ ಹೋಗಬೇಡಿ, ಭೂಮಿ ಮೇಲೆ ಹೋಗಬೇಡಿ, ಸಮಾಜದ ಮೇಲೆ ಹೋಗಬೇಡಿ. ನೀವು ತಿಳ್ಕೊಂಡಿರ್ತಕ್ಕಂಥ, ಮಾಡ್ತಾ ಇರ್ತಕ್ಕಂತಹ ಎಂಥ ಅವೈಜ್ಞಾನಿಕವಾಗಿ ಅಜ್ಞಾನತ್ವದಾಗಿ ಬದುಕ್ತಾ ಇದ್ದೀರಾ, ಎಲ್ಲಿಂದ ಒಳ್ಳೆಯದಾಗತ್ತೆ? ಮಕ್ಕಳನ್ನೆಲ್ಲ ಯಾಕ್ರಿ ಬೀದಿಗೆ ತರ್ತೀರಾ ನೀವು ಮಾಡೋ ಕೆಲಸದಿಂದ? ಕುಟುಂಬ ಯಾಕ್ರಿ ಬೀದಿಗೆ ತರ್ತೀರಾ? ನೀವ್ಯಾಕ್ರಿ ಬೀದಿಗೆ ತರ್ತೀರಾ ಅಂದರೆ ಸಾಲಗಾರರಾಗಿ ಬೀದಿಗೆ ಬರ್ತೀರಾ ಅಂತ. ಬೇಕಾ ಇದು? 5 ಎಕರೆ ಸಾಲ ಜಾಸ್ತಿ ಆಗಿ ಬೀದಿಗೆ ಬಂದಿದ್ದೀವಿ. ನೋಡಿ, ಇದು ನಿಮ್ಮ ಮೂಲಕ ಎಲ್ರಿಗೂ ಅರ್ಥ ಆಗಲಿ. ಇನ್ನು ಮೇಲೆ ಯಾವ ಕಾರಣಕ್ಕೂ ಸತ್ತವ್ರನ್ನ ಸ್ಮಶಾನ ಇಲ್ಲ ಅಂದ್ಬಿಟ್ಟು ಏನು ಅರ್ಥ ಇದೆ ಇದರಲ್ಲಿ? ಯಾರು ಹೇಳೋರು ಕೇಳೋರು ಇದಕ್ಕಿಲ್ವಾ ಈ ಧರ್ಮಕ್ಕೆ, ವಿಚಾರಕ್ಕೆ ಅಂತ ಬೇಜಾರಾಗ್ತಾ ಇದೆ ನನಗೆ. ಅದಕ್ಕೆ ಈ ಮೂಲಕ ಅವಾಗ ಹೇಳ್ತಿರ್ತೀನಿ, ಎಚ್ಚೆತ್ಕೊಳ್ಳಿ, ಇಲ್ಲ ಅಂದರೆ ಜೀವನ ಪರ್ಯಂತ ಅನುಭವಿಸ್ಲಿ. ಇದಕ್ಕೆ ರಿಪೇರಿ ಅಂತೂ ಯಾವ ಕಾರಣಕ್ಕೂ ಇಲ್ಲ. ಎಂತಹ ಔಷಧದಿಂದ, ಪೂಜೆಯಿಂದ, ಯಜ್ಞದಿಂದ, ಜಪದಿಂದ ಸಾಧ್ಯನೇ ಇಲ್ಲ. ಮಾಟ ಮಂತ್ರ ಅಂತೂ ದಿನ ಮನೆ ತುಂಬ ಎಲ್ಲ ಕಟ್ಕೋಬೇಕು. ನೀವು ಕತ್ಕೊಂಡು ಕಟ್ಕೋಬೇಕು, ತೋಳ್ಗೊಂಡು ಕಟ್ಕೋಬೇಕು, ನಿಂಬೆಹಣ್ಣೊಂದು ಇಟ್ಕೋಬೇಕು, ತಡೆ ಒಡಿಸ್ಬೇಕು. ಯಾರಿಗೆ ಬೇಕ್ರಿ ಫಜಿತಿ ಜೀವನ? ಇದನ್ನು ನೀವು ಅರ್ಥ ಮಾಡಿಕೊಂಡು ಈಗಲಾದ್ರೂ ಮುಂದಕ್ಕೆ ಬರೋಕ್ಕೆ ಅಂದರೆ ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡಿ. ಯೋಚನೆ ಮಾಡಬೇಡಿ, ನಾನು ಏನು ಮಾಡಿದ್ರೆ ಇದರಿಂದ ಹೊರಗೆ ಬರ್ತೀನಿ. ಪ್ರಯತ್ನ ಮಾಡ್ಬೋದು. ತಿಳ್ಕೊಳ್ಳೋಕ್ಕೆ ನೀವು ಆಸಕ್ತಿ ಇದ್ದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಮಂಜುನಾಥ್ ಕರೆ ಮಾಡಿದ್ದಕ್ಕಾಗಿ. ಇದೀಗ ಮೈಸೂರಿನಿಂದ ಜಯಲಕ್ಷ್ಮಿ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ, ಗುರುಗಳಿದ್ದಾರೆ. ನಮ್ಮ ಮಗಳು ವರಲಕ್ಷ್ಮಿ ಅಂತ, ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಓಕೆ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ, ಹೇಳಿ. ಮಗಳಿಗೆ ಎಷ್ಟು ವಯಸ್ಸು? ಅವಳಿಗೆ 31 ವರ್ಷ ಗುರುಗಳೇ. ಮದುವೆ ಆಯ್ತಾ? ಇನ್ನೂ ಆಗಿಲ್ಲ ಗುರುಗಳೇ, ಅದಕ್ಕೆ ಕೇಳೋಣ ಅಂತ ಮಾಡ್ತೇವೆ. ಮದುವೆ ಯಾಕೆ ಆಗಿಲ್ಲ ಅಂತನ, ಮದುವೆ ಯಾವಾಗ ಆಗತ್ತೆ ಅಂತನ? ಇಲ್ಲ
ಅದೇ ಯಾಕೆ ಇಷ್ಟು ದಿನ ಆದ್ರೂ ಆಗ್ತಾ ಇಲ್ಲ, ಯಾವಾಗ ಆಗುತ್ತೆ ಅಂತ ಗುರುಗಳೇ. ನಿಮ್ಮ ಯಜಮಾನ್ ಏನು ಕೆಲಸ ಮಾಡ್ತಾರೆ? ಅವರು ಡ್ರೈವರ್ ಗುರುಗಳೇ. ಎಷ್ಟು ವರ್ಷದಿಂದ? ಇನ್ನೇನು ಡಿಸೈಡ್ ಟೈಮ್ ಗುರುಗಳೇ. ಅಂದರೆ ಮೊದಲಿಂದನೂ ನೀವು ಮದುವೆ ಆಗಿ ಮುಂಚೆಯಿಂದನೂ ಅದೇನೆ? ಇಲ್ಲ, ನಮ್ಮ ಮದುವೆ ಆದ್ಮೇಲೆ ಡ್ರೈವರ್ ಗುರುಗಳೇ. ಓಕೆ, ಪರವಾಗಿಲ್ವಾ? ಅದರಿಂದ ಉಪಯೋಗ ಸಂಪಾದನೆ ಎಲ್ಲ ಚೆನ್ನಾಗಿದೆಯಾ? ಹ್ಞೂ, ಚೆನ್ನಾಗಿದೆ ಗುರುಗಳೇ. ಸ್ವಲ್ಪ ಆಸ್ತಿ ಗಿಸ್ತಿ ಎಲ್ಲ ಮಾಡಿದೀವಿ ಅಂತ ಖುಷಿ ಇದೆಯಾ? ಅದೇ. ಓಕೆ, ಎಷ್ಟು ಜನ ಮಕ್ಕಳು? ಎಷ್ಟು ಜನ ಅಂದೆ? ಮಕ್ಕಳು 4 ಜನ ಮಕ್ಕಳು, 3 ಜನ ಹೆಣ್ಮಕ್ಳು, ಒಬ್ಬ ಮಗ ಗುರುಗಳೇ. ಎಷ್ಟು ಜನಕ್ಕೆ ಮದುವೆ ಮಾಡಿದ್ದೀರಾ? 2 ಮದುವೆ ಆಗಿದೆ ಗುರುಗಳೇ ಹೆಣ್ಮಕ್ಳಿಗೆ. ಇನ್ನಿಬ್ರು ಇದ್ದಾರೆ, ಮಗ ಒಬ್ಬ, ಕೊನೆ ಮಗ. ಓಕೆ, ಗಂಡು ಆಗಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ರಾ? ಅದಕ್ಕೆ 4 ಹೆಣ್ಣು? 3 ಹೆಣ್ಮಕ್ಳು, ಒಬ್ಬ ಮಗ ಗುರುಗಳೇ. ಓಕೆ, ಎಷ್ಟು ವಯಸ್ಸು ಅವನಿಗೆ? ಅವನಿಗೂ 30 ವರ್ಷ ಗುರುಗಳೇ. 29. ಓಕೆ, ಏನು ಮಾಡ್ತಾನೆ? ಅವನು ಬಿಗಿ ಮಾಡಿ ಈಗ MS ಮಾಡಕ್ಕೆ ಅಂತ ಜರ್ಮನಿಲಿ ಇದ್ದಾನೆ ಗುರುಗಳೇ. ಮುಗಿತು ಓದಿ, ಇವಾಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಗುರುಗಳೇ. ಓಕೆ, ಈಗ ಈ ಮಗು, ನಿಮ್ಮ ಗಂಡು ಮಗು ಹುಟ್ಟದ ಮೇಲೆ, ಅದು ಹುಟ್ಟಕ್ಕಿಂತ ಮುಂಚೆ ನಿಮ್ಮ ಕುಟುಂಬದ ರಹಸ್ಯವನ್ನು ಯಾವ ರೀತಿ ತಗೋತೀರಾ? ನಿಮ್ಮ ಗಂಡು ಮಗ ಹುಟ್ಟಿದ ನಂತರ, ಹುಟ್ಟುವುದಕ್ಕೆ ಮುಂಚೆ ನಿಮ್ಮ ಕುಟುಂಬದ ಸ್ಥಿತಿಗೆ ಯಾವುದಕ್ಕೆ ಪರ್ಸೆಂಟೇಜ್ ಕೊಡ್ತೀರಾ? ಹುಟ್ಟಿದ್ಮೇಲೆ ಇಲ್ಲ, ದೊಡ್ಡ ಮಗಳು ಹುಡ್ದಾಗಿಂದನೂ ಅನುಕೂಲವಾಗಿ ಇದೀವಿ ಗುರುಗಳೇ. ಸ್ವಲ್ಪ ಅದಕ್ಕಿಂತ ಮುಂಚೆನೆ ಸ್ವಲ್ಪ ಕಷ್ಟ ಇತ್ತು. ಅಲ್ಲಲ್ಲ, ಮಗಳು ಹುಟ್ಟಿದ್ಮೇಲೆ ಕೆಲಸ ಆಯ್ತು. ಮಗ ಹುಟ್ಟಿದ ಮೇಲೆ ಕೇಳ್ತಾ ಇದ್ದೀನಿ. ಅವಾಗಿಂದ ಪರವಾಗಿಲ್ಲ, ಹುಡ್ಗ ಆದ್ಮೇಲೆ ಚೆನ್ನಾಗೇ ಇದೀವಿ ಗುರುಗಳೇ. ಮಗ ಹುಟ್ಟಿದ್ಮೇಲೆ ಚೆನ್ನಾಗಿದ್ದೀರಾ? ಹ್ಞೂ, ಚೆನ್ನಾಗಿದ್ದೀವಿ ಗುರುಗಳೇ. ಓಕೆ, ಮನೆ ಎಷ್ಟು ವರ್ಷದ್ದು? ಮನೆ ನಾವು ಬಾಡಿಗೆ ಮನೇಲಿ ಇರೋದು ಗುರುಗಳೇ. ಇವಾಗ ತಗೊಂಡು ಕಟ್ಟಿಸ್ತಾ ಇದೀವಿ ಗುರುಗಳೇ. ಸೈಟ್ ತಗೊಂಡು ಸ್ವಲ್ಪ ಬಾಡಿಗೆ ತುಂಬಾ ಜಾಸ್ತಿ ಆಗಿದೆ ಅಂತ ಕಟ್ಟಕ್ ಕಷ್ಟ ಆಗ್ತದೆ ಅಂದ್ಬಿಟ್ಟು ಇವಾಗ ನಮ್ಮ ಮನೆಯವ್ರಿಗೂ ರಿಟೈರ್ಡ್ ಟೈಮ್ ಇವಾಗ. ಅದಕ್ಕೇನೆ ಒಂದು ವಾರ ಇದೆ ರಿಟೈರ್ಡ್. ಈ ತಿಂಗಳು ಎಂಡಲ್ಲಿ ರಿಟೈರ್ಡ್ ಆಗುತ್ತೆ. ಅದಕ್ಕೆ ಅವು ಮನೆ ಸೈಟ್ ತಗೊಂಡಿದೀವಿ, ಇಲ್ಲೇ ಕಟ್ಟಿಸ್ತಾ ಇದೀವಿ ಗುರುಗಳೇ. ಯಾವಾಗ ಶುರು ಮಾಡಿದ್ದು? 4 ತಿಂಗಳಾಯ್ತು ಗುರುಗಳೇ. ಅಂದರೆ 1 ವರ್ಷ ಆಯ್ತಾ, 1.5 ವರ್ಷ ಆಯ್ತಾ ಶುರು ಮಾಡಿ ಅಂತ? ಇಲ್ಲ, 4 ತಿಂಗಳಾಯ್ತು. ಇದು ಬಸವ ಜಯಂತಿ ದಿನ. ಹಾಂ. ಯಾವ ಹಂತಕ್ಕೆ ಬಂದಿದೆ ಮನೆ? ಈಗ ಒಂದು ಅರ್ಧ ಆಗಿದೆಯಾ? ಈಗ ಎಲ್ಲ ಇದು ಪ್ಲಾಸ್ಟರ್ ನಡೀತಾ ಇದೆ, ಗಿಲಾವ್ ನಡೀತಾ ಇದೆ ಗುರುಗಳೇ. ಎಷ್ಟು ಅಳತೆಗೆ ಮನೆ ಕಟ್ಟಿದ್ದೀರಾ? ಎಷ್ಟಡಿಗೆ? 30-40. ಓಕೆ, ರಸ್ತೆ ಯಾವುದು? ರಸ್ತೆ ಯಾವುದು? ದಿಕ್ಕು ಯಾವ ದಿಕ್ಕಿಗೆ ರಸ್ತೆ ಇದೆ? ಪಶ್ಚಿಮಕ್ಕೆ. ಓಕೆ, ಅಂದರೆ 40 ಉತ್ತರ ದಕ್ಷಿಣ ಇದೆಯಾ, ಪೂರ್ವ ಪಶ್ಚಿಮ ಇದೆಯಾ? ಪೂರ್ವ ಪಶ್ಚಿಮ ಇದೆ ಗುರುಗಳೇ. 40. ಓಕೆ, ಮನೆ ಮುಂದೆ ಅಂದರೆ ರಸ್ತೆಗೆ ಜಾಗ ಬಿಟ್ಟಿದ್ದೀರಾ? ಜಾಗ ಇದೆ ಗುರುಗಳೇ. ಎಷ್ಟು ಬಿಟ್ಟಿದ್ದೀರಾ ಪಶ್ಚಿಮದಲ್ಲಿ? ಪಶ್ಚಿಮದಲ್ಲಿ ಒಂದು 3-4 ಅಡಿ ಇರ್ಬೋದೇನೋ. ಸೈಡ್ ಸುತ್ತ. ಪೂರ್ವದಲ್ಲಿ ಜಾಗ ಬಿಟ್ಟಿದ್ದೀರಾ? ಪೂರ್ವದಲ್ಲೂ ಸ್ವಲ್ಪ ಹಿಂದ್ಗಡೆ ಬಿಟ್ಟಿದ್ದಾರೆ ಗುರುಗಳೇ. ಎಷ್ಟು? ನಾವು ಉತ್ತರಕ್ಕೆ ಬಾಗಿಲು ಮಾಡ್ತಾ ಇರೋದು, ಪಶ್ಚಿಮಕ್ಕೆ ಮಾಡ್ತಾ ಇಲ್ಲ. ಯಾಕೆ? ಪಶ್ಚಿಮಕ್ಕೆ ಬೇಡ ಅಂತ ಹೇಳಿದ್ರು ಗುರುಗಳೇ. ಸರಿ, ಆ ಬಾಗಿಲಿಂದ ಬಂದು ಯಾವ ರಸ್ತೆಗೆ ಬರ್ತೀರಾ? ಪಶ್ಚಿಮ ರಸ್ತೆಗೆ ಬರುತ್ತಾನೆ? ಸ್ವಲ್ಪ ಯೋಚನೆ ಮಾಡಿ. ಉತ್ತರಕ್ಕೆ ಬಾಗಿಲಿಟ್ರಿ, ರಸ್ತೆ ಪಶ್ಚಿಮದ ತಾನೆ, ಅದೇನು ಚೇಂಜ್ ಆಗುತ್ತಾ? ಆಗಲ್ಲ ಅಂದ್ರೆ ಅಲ್ಲ, ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ. ಬುದ್ಧಿವಂತರು ಎಷ್ಟವ್ರೆ ಅಂದ್ರೆ, ಈ ಶಾಸ್ತ್ರ ಹೇಳೋರಿಗೆ ನಾನು ಹೇಳ್ತೀನಿ, ತುಂಬಾ ಬುದ್ಧಿವಂತರು ಶಾಸ್ತ್ರ ಹೇಳೋರು, ಅಥವಾ ನೀವು ನಂಗೆ ಗೊತ್ತಿಲ್ಲ. ರಸ್ತೆಗೆ ಬಾಗಿಲು ಕೊಡಬೇಕಾ, ಉತ್ತರಕ್ಕೆ ಬಾಗಿಲು ಕೊಡಬೇಕಾ ಅಂತ ಡಿಸೈಡ್ ಫಸ್ಟ್ ಯೋಚನೆ ಮಾಡಬೇಕು. ಯಾಕೆ ಮಾತು ಹೇಳ್ತೀನಿ, ನೀವು ಚೇಂಜ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಇದು ಗ್ರಾಚಾರಗಳು ನಿಮ್ಮನ್ನು ಹೆಂಗೆ ಕಾಡಿಸುತ್ತೆ ಅಂದ್ರ, ಮುಖ ಏನಿರುತ್ತೆ, ಮುಖದಲ್ಲಿ ಭಗವಂತ ಕಣ್ಣಿಟ್ಟಿದ್ದಾನೆ. ಸೈಟ್ ತಗೊಳ್ಳುವಾಗ ಪಶ್ಚಿಮದ ರಸ್ತೆ ಅಂತ ಗೊತ್ತಾಗ್ಲಿಲ್ವಾ? ಆವತ್ತೇ ಯೋಚನೆ ಮಾಡಬೇಕಿತ್ತು. ಈಗ ಉತ್ತರಕ್ಕೆ ಇಟ್ಕೊಂಡ್ರೆ ಅದೇ ಉತ್ತರ ಸೈಟ್ ತಗೋಬೋದಾಗಿತ್ತು. ಇದ್ಯಾಕೆ ಸರ್ಕಸ್ಸು? ಇದರಿಂದ ಏನಾಗತ್ತೆ ಅಂದರೆ ಏನೂ ಆಗಲ್ಲ, ಎಳ್ಕೊಂಡು ಹೋಗುತ್ತೆ, ಬೇಜಾರಾಗತ್ತೆ, ಬೇಗ ಆಗಲ್ಲ. ಇದು ವಿಷಯ ಇಷ್ಟೇ. ಇಷ್ಟು ಯಾಕೆ ಹೇಳ್ತೀನಿ ಅಂದರೆ, ನಿಮ್ಮ ಮಗಳು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿರೋದು. ಆ ರೋಹಿಣಿ ನಕ್ಷತ್ರ ವಿಷಯ ತಗೊಂಡ್ರೆ ನಿಮ್ಮ ಮಗಳು ಆರೋಗ್ಯವಾಗಿ ಚೆನ್ನಾಗಿದ್ದಾಳೆ ಅನ್ಸುತ್ತಾ ನಿಮಗೆ? ಆರೋಗ್ಯವಾಗಿ ಇದ್ದಾಳೆ ಗುರುಗಳೇ, ಆದ್ರೆ ಸ್ವಲ್ಪ ಬೆನ್ನು ಅಂತಿರ್ತಾಳೆ ಅವಾಗ ಗುರುಗಳೇ. ಮಂತ್ಲಿ ಕರೆಕ್ಟಾಗಿ ಇದೆಯಾ ತಾಯಿ ಅವಳಿಗೆ?
ಅದೆಲ್ಲ ಕರೆಕ್ಟ್ ಆಗಿದೆ ಗುರುಗಳೇ, ಅದೆಲ್ಲ ಏನ್ ತೊಂದರೆ ಇಲ್ಲ. ಅಲ್ಲ, ತೊಂದರೆ ಇಲ್ಲ ಅಂತಲ್ಲ, ನಾನು ಕೇಳ್ತಿರ್ತಕ್ಕಂಥದ್ದು ಮದುವೆ ಮಾಡಬೇಕು, ಮದುವೆ ಆಗಬೇಕು ಅನ್ನೋದು ಮುಖ್ಯ ಅಲ್ಲ. ರೋಹಿಣಿ ನಕ್ಷತ್ರದ ಹೆಣ್ಣು ಮಗುವಿಗೆ ದಾಂಪತ್ಯ ಚೆನ್ನಾಗಿರುತ್ತಾ, ಮದುವೆ ಆಗಬರುತ್ತಾ ಅಂತ ಫಸ್ಟ್ ತಿಳ್ಕೋಬೇಕು, ಹೆದರ್ಕೊಳ್ಳೋದಲ್ಲ. ಸರಿ ಗುರುಗಳು. ಅವಳ ಮನಸ್ಥಿತಿ ರಾತ್ರಿ ಮಲಗೋದು ಬೆಳಿಗ್ಗೆ ಏಳೋದು ಕರೆಕ್ಟಾಗಿದೆಯಾ ಸ್ವಲ್ಪ ಯೋಚನೆ ಮಾಡಿ ನೀವು. ಅದೆಲ್ಲ ಕರೆಕ್ಟ್ ಆಗಿ ಇದೆ ಗುರುಗಳೇ. ಬೆಳಿಗ್ಗೆ ಎಷ್ಟೊತ್ತು ಕೇಳೋದು? ಹೇಳ್ತಾಳೆ ಒಂದ್ಸತಿ 6:30, ಒಂದ್ಸತಿ 7 ಗಂಟೆ ಹಂಗೆ ಎದ್ದೊಳ್ತಾಳೆ. ಈಗ 7 ಗಂಟೆಗೆ ಹೇಳೋದು ಸರಿನಾ ಅಭ್ಯಾಸ? ಅದೇ ನಾವು ಹೇಳ್ತೀವಿ ಸರಿ ಇಲ್ಲ. ಅಮ್ಮ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಎಲ್ಲ ಸರಿಗದೆ ಅಂತೀರಾ, ಹೇಳಿದ್ಮೇಲೆ ಈ ಕಡೆ ಕ್ರಾಸ್ ಬರ್ತೀರಾ. ಅಲ್ಲಮ್ಮ, ರಾತ್ರಿ ಹೊತ್ತು ಆ ಹುಡುಗಿಗೆ ನಿದ್ದೆ ಹತ್ತಲ್ಲ, ತುಂಬ ತಡ ಯೋಚನೆ ಮಾಡ್ಕೊಂಡು ಮಲಗಿರುತ್ತೆ. ನೀವು ಕಣ್ಣು ಮುಚ್ಕೊಂಡು ಮಲಗವಳೆ ಅಂತ ನೀವು ಅಂದ್ಕೊಂಡ್ರೆ ಯಾರು ತಪ್ಪು? ಬೆಳಿಗ್ಗೆ 6 ಗಂಟೆ ಒಳಗಡೆ ಏಳಲಿಲ್ಲ, ಸೂರ್ಯೋದಯಕ್ಕೆ ಮುಂಚೆ ಏಳಲಿಲ್ಲ ಅಂದರೆ ತಿಳ್ಕೊಬೇಕು ನಿದ್ದೆ ಚೆನ್ನಾಗಿಲ್ಲ, ನಿದ್ದೆ ಬರ್ತಾ ಇಲ್ಲ, ಸಮಸ್ಯೆಲಿದೆ, ಅದಕ್ಕೆ ತಡವಾಗಿ ಹೇಳ್ತಾ ಇದ್ದಾರೆ. ಈಗ ಆರೋಗ್ಯ ಎಲ್ಲಿಂದ ಸರಿಗೆ ಬರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಅವಳಿಗೆ ಎಷ್ಟು ಬೇಜಾರು ಯೋಚನೆ ಮಾಡ್ತಾಳೆ, ತುಂಬ ಬೇಜಾರಲ್ಲಿರ್ತಾಳೆ, ಖುಷಿ ಇರೋದು ತುಂಬ ಕಮ್ಮಿ, ಬೇಜಾರೇ ಜಾಸ್ತಿ. ಗಮನಿಸಿದ್ದೀರಾ? ಯೋಚನೆ ಬೇಜಾರಲ್ಲಿ ಇರ್ತಾಳೆ ಅಂತ ಗಮನಿಸಿದ್ದೀರಾ ನಿಮ್ಮ ಮಗಳನ್ನ ಅಂದೆ? ಅದೇ ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲ ಗುರುಗಳೇ, ಅದು ಅದರಿಂದ ಅವಳು ಒಂದೊಂದ್ಸತಿ ಬೇಜಾರಂಗೂ ಇರ್ತಾಳೆ ಗುರುಗಳೇ. ಒಂದೊಂದು ಸಲ ಅಲ್ಲ, ನಿಮ್ಮ ಹತ್ರ ತೋರಿಸ್ಕೊಳ್ಳಲ್ಲ ಅಷ್ಟೇ, ಯಾವಾಗಲೂ ಅವಳು ಖುಷಿಯಾಗಿರೋದಕ್ಕೆ ಅವಕಾಶನೇ ಇಲ್ಲ. ಯಾಕೆ ಅಂದರೆ ರಾತ್ರಿ ನಿದ್ದೆ ಯಾವಾಗ ಚೆನ್ನಾಗಿ ಕ್ಲಾರಿಟಿಯಾಗಿ ಯಾವುದೇ ಹೆಣ್ಣು ಗಂಡು ಮಾಡುವಂಥ ಸಮಯ ಚೆನ್ನಾಗಿಲ್ವೋ ಅವರಿಗೆ ಜೀವನ ಪರ್ಯಂತ ಅವರಿಗೆ ಯಾವ ಕಾರಣಕ್ಕೂ ನೆಮ್ಮದಿ ಅಂತ ಕಾಣಿಸಲ್ಲ. ಬೇರೆ ಎದುರುಗಡೆ ಹೆಂಗಿರ್ಬೇಕು ಹಂಗಿರ್ತಾರೆ, ಕೆಲಸಕ್ಕೆ ಹೋಗ್ಬೇಕು, ಕೆಲಸ ಮಾಡಬೇಕು, ಮಾಡ್ತಾರೆ. ಆದರೆ ಅವರನ್ನು ಗಮನಿಸಿದ್ರೆ ನೆಮ್ಮದಿಯಾಗಿದ್ದಾರಾ ಅಂತಕ್ಕಂಥ ವಿಷಯಕ್ಕೆ ಹೋದರೆ ಇಲ್ಲ. ಅದಕ್ಕೆ ಏನು ಮಾಡಬೇಕು ನೀವು ಅಂದರೆ, ಮೊದಲು ರೋಹಿಣಿ ನಕ್ಷತ್ರದ ಮಗಳು ಹುಟ್ಟಿರ್ತಕ್ಕಂಥ ಲೆಕ್ಕಾಚಾರಕ್ಕೆ, ನೀವು ಮನೆಯನ್ನು ಪಶ್ಚಿಮಕ್ಕೆ ರಸ್ತೆಯಲ್ಲಿ ಕಟ್ಟಿರುವ ಲೆಕ್ಕಾಚಾರಕ್ಕೆ ಸಂಬಂಧ ಬಂದ್ರೂ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು, ನಿಂತೋಗ್ಬೋದು, ಮದುವೆ ಮಾತುಕತೆ ಆಗಲು ಕಟ್ಟಾಗ್ಬೋದು. ಈ ಥರ ವೈಪರೀತ್ಯಗಳು ಶುರುವಾಗತ್ತೆ. ಸಂಬಂಧ ಆಯಿತು ಪರವಾಗಿಲ್ಲ, ಇನ್ನೇನು ಸೆಟ್ ಆಯಿತು ಅಂದರೂ ಕಟ್ಟಾಗತ್ತೆ. ಯಾಕೆ? ನಿಮ್ಗೆ ಸಿಕ್ಕಿರೋದೇ ಪಶ್ಚಿಮದ್ದು. ಎಲ್ಲರಿಗೂ ಆಸ್ತಿ ಸಿಗಬೇಕು ಅಂದರೆ ಕರೆಕ್ಟಾಗಿರೋ ಕಡೆ ಸಿಗುತ್ತೆ, ಅಪ್ರಾಣೆ ಸಿಕ್ಕಲ್ಲ. ಕಾರಣ ನಾವು ಏನೂ ತಿಳ್ಕೊಳ್ಳದೆ ಬದುಕಿದ್ರೆ ಈ ರೀತಿ ದಕ್ಷಿಣ ಪಶ್ಚಿಮದ ನಿವೇಶನಗಳಲ್ಲಿ ಯಾರು ಮನೆ ಕಟ್ತಾರೆ ಅವರಿಗೆ ಯೋಚನೆ, ಬೇಜಾರು, ಕಟ್ಟಿಟ್ಟ ಬುತ್ತಿ, ರಿಪೇರಿ ಯಾವ ಕಾರಣಕ್ಕೂ ಆಗಲ್ಲ. ಅರ್ಥ ಆಯ್ತಾ? ಏನ್ ಮಾಡ್ಬೇಕು ಗುರುಗಳೇ ಈಗ? ಅಲ್ಲ, ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕು ನಾನು ಹೇಳೋಕ್ಕಾಗಲ್ಲ. ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಈಗ ನೀವು ಡಿಸೈಡ್ ಮಾಡಬೇಕು. ಏನಂದರೆ, ನಿಮ್ಮ ಯಜಮಾನರಿಗೆ ಇದ್ರ ಬಗ್ಗೆ ನಂಬಿಕೆ ಇದೆಯಾ ಮೊದಲೇ ತಿಳ್ಕೊಳ್ಳಿ. ನಿಮ್ಮ ಯಜಮಾನರಿಗೆ ಇದ್ರ ಬಗ್ಗೆ ನಂಬಿಕೆ ಇದೆಯಾ? ಹೇಳಿದ್ರೆ ನಂಬ್ತಾರೆ ಗುರುಗಳೇ. ಅಲ್ಲ, ಹೇಳಿದ್ರೆ ನಂಬ್ತಾರೆ, ಮದ್ದಿಂದ ನಂಬಿಲ್ವಲ್ಲ, ಅವ್ರಿಗೆ ಅದು ಬೇಕಿಲ್ವಲ್ಲ. ಕಷ್ಟ ಬೀಳಬೇಕು, ಸಂಪಾದನೆ ಮಾಡಬೇಕು, ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡಬೇಕು, ಅಷ್ಟೇ ಗೊತ್ತಿರೋದು ಅವ್ರಿಗೆ. ಹೀಗೆ ಬದುಕಬೇಕು ಅಂತ ಗೊತ್ತಿಲ್ವಲ್ಲ. ಆ ಕಾರಣದಿಂದಾಗಿ ಈ ನಕ್ಷತ್ರ ಮಗು ಬಂದಿದೆ. ಇನ್ನು ನಿಮ್ಮ ಮಗ, ನಿಮ್ಮ ಉಳಿಕೆ 2 ಹೆಣ್ಮಕ್ಳು, ಅದು ವಿಷಯ ಬೇಡ. ಆದರೆ ನಿಮ್ಮ ಯಜಮಾನರಿಗೆ ಈಗ ತಾತ್ಕಾಲಿಕವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇದನ್ನು ತಿಳ್ಕೊಂಡು ಮದುವೆ ಮಾಡೋಣ ಅಂತ ಮೊದಲು ಪ್ರಯತ್ನ ಮಾಡಿದ್ರೆ ಒಳ್ಳೇದಾಗತ್ತೆ. ಮಾಡಿಬಿಟ್ಟು ಮೊದಲೇ ಮಾಡೋಕ್ಕೆ ಮುಂಚೆ ಭಯ, ಮಾಡಾದ್ಮೇಲೆ ಭಯ ಆಗಬಾರ್ದು. ಹೌದಲ್ವಾ? ಇದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಿಮ್ಮ ಯಜಮಾನಿಗೆ ಮೊದಲು ಕನ್ವಿನ್ಸ್ ಮಾಡಿ, ಮೊದಲು ಇವಳು ನಕ್ಷತ್ರ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಮದುವೆಗೆ ಪ್ರಯತ್ನ ಮಾಡೋಣ ಅನ್ನೋದು ಮಾಡಿ. ಮನೆಗೂ ಒಳ್ಳೇದಾಗತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ. ಒಳ್ಳೇದಾಗಲಿ. ಓಕೆ, ಧನ್ಯವಾದಗಳು ಜಯಲಕ್ಷ್ಮಿ ಕರೆ ಮಾಡಿದ್ದಕ್ಕಾಗಿ. ಇದೀಗ ಬೆಂಗಳೂರಿನಿಂದ ಧನಂಜಯ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ಧನಂಜಯ್. ನಮಸ್ಕಾರಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಕ್ಷತ್ರ ತಿಳಿಸಿ ಗುರುಗಳಿದ್ದಾರೆ. ನನ್ನ ಮಗಳು ಜ್ಯೋತಿ ಅಂತ ಹೇಳಿ, ಶ್ರವಣ ನಕ್ಷತ್ರ, ಅವಳು BE ಮಾಡಿದಾಳೆ. ಓಕೆ, ಹೇಳಿ ಏನಾಗಬೇಕಿತ್ತು? ಅವಳಿಗೆ ಮುಂದೆ ಜೀವನ ಇದೆ ಅಂತ ತಿಳ್ಕೊಬೇಕಾಯ್ತು ನಮಗೆ. ಏನು ಕೆಲಸದಲ್ಲಿ ಇದ್ದಾಳ, ಓದ್ತಾ ಇದ್ದಾಳ, ಏನು? ಇಲ್ಲ, ಕೆಲಸದಲ್ಲಿ BE ಮಾಡಿದಾಳೆ. ಓಕೆ, ಎಷ್ಟು ವಯಸ್ಸು? ಕೆಲಸ 23 ವರ್ಷ. ಓಕೆ, ಈಗ ಏನು ಕೇಳಬೇಕು ಅಂತ, ಮುಂದೆ ಏನಾಗುತ್ತೆ ಅಂತ ಕೇಳಬೇಕು ಅಂತ ಮಾಡಿದ್ರಾ? ಹೌದು. ಈಗ ತೃಪ್ತಿಕರವಾಗಿ ಆರಾಮಾಗಿದ್ದಾಳೆ ಅಂತ ಅನ್ಸುತ್ತಾ ನಿಮಗೆ? ಇಲ್ಲ. ಏನು ಕಾರಣ ಇರ್ಬೋದು ತಿಳ್ಕೊಳ್ಳಿಲ್ವಾ, ಅಥವಾ ಏನೋ ಇರೋದೇ ಹೆಂಗೆ ಅನ್ಕೊಂಡ್ರೆ? ಏನು? ಅವಳಿಗೆ ಸರಿಯಾದ ಕೆಲಸ ಸಿಕ್ಲಿಲ್ಲ, ಅವಳು ಅನ್ಕೊಂಡಂಗೆ ಕೆಲಸ ಸಿಕ್ಲಿಲ್ಲ. ಅದಕ್ಕೆ ಕಾರಣ ಬೇಕಲ್ವಾ? ಯಾಕೆ ತಿಳ್ಕೊಳ್ಳಿಲ್ಲ ನೀವು? ಕಾರಣ ಅಂದ್ರೆ ಇವಾಗ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ, ದೇಶದ ಆರ್ಥಿಕ ಪರಿಸ್ಥಿತಿ ಕೆಟ್ಟದಾಗಿದೆ. ದೇಶದ ಆರ್ಥಿಕ ಸ್ಥಿತಿನಾ? ಹೌದು. ತುಂಬ ಒಳ್ಳೆಯದು, ಒಳ್ಳೆ ಯೋಚನೆ ಮಾಡ್ತಾ ಇದ್ದೀರಾ, ತುಂಬ ಖುಷಿ. ಅದೇ ರೀತಿ ನಮ್ಮ ಕುಟುಂಬದ್ದು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ? ದೇಶಕ್ಕೆ ಹೋದ್ರಿ ಸರಿ, ನಮ್ಮ ಕುಟುಂಬದಲ್ಲಿ ಶ್ರವಣ ನಕ್ಷತ್ರದ ಮಗು ಹುಟ್ಟಿದ್ರೆ
ಕುಟುಂಬ ಏನು, ಹುಟ್ಟಿದ ಮಗು ಏನು ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ದೇಶದ ಜೊತೆಯಲ್ಲಿ ಕುಟುಂಬನ ತಿಳ್ಕೊಬೇಕಲ್ವಾ? ಅರ್ಥ ಆಯ್ತಾ? ಬೇಜಾರಾಯ್ತಾ ನಾನು ಹೇಳಿದಕ್ಕೆ? ಅದಕ್ಕೆ ಇಲ್ಲ ಅದಕ್ಕೆ ಗುರುಜಿ ಫೋನ್ ಮಾಡಿದ್ದು ತಿಳ್ಕೊಬೇಕು. ಒಂದ್ ನಿಮಿಷ ಅದನ್ನೇ ಹೇಳ್ಕೊಡ್ತೀನಿ. ಈ ಎರಡನೇ ವಿಷಯಕ್ಕೆ ಬಂದರೆ, ಸಂಪಾದನೆ, ಉದಾಹರಣೆಗೆ ಜಾಸ್ತಿ ಶ್ರೀಮಂತಿಕೆಯನ್ನು ಪ್ರತಿಯೊಬ್ಬರು ಬಯಸಿ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಸಂಪಾದನೆ ಮಾಡಬೇಕು ಎಲ್ರಿಗೂ ಆಸೆ ಇರುತ್ತೆ. ಆದರೆ ಶ್ರವಣ ನಕ್ಷತ್ರ ಅಂತಕ್ಕಂಥ ವಿಷಯಕ್ಕೆ ತಗೊಂಡ್ರೆ ಎಲ್ಲರಿಗೂ 5,000 ರೂಪಾಯಿ ಕೆಲಸ ಸಿಕ್ಕಿದ್ರೆ ತಿಂಗಳಿಗೆ, ಉದಾಹರಣೆಗೆ ಇವ್ರಿಗೆ 4,000 ರೂಪಾಯಿ ಕೆಲಸ ಸಿಗತ್ತೆ. ಇವ್ರಿಗಿನ್ನ ಕಡಿಮೆ ಓದಿರ್ತಾರೆ, ಆದರೂ ಅವ್ರಿಗೆ ಸಂಬಳ ಜಾಸ್ತಿ, ಶ್ರವಣ ನಕ್ಷತ್ರಕ್ಕೆ ಸಂಬಳ ಕಮ್ಮಿ. ಇದನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಏನು ಅಂದರೆ, ನೀವು ಮನೆ ವಾಸ ಮಾಡ್ತಿರೋ ಮನೆ ಎಷ್ಟು ವರ್ಷದ್ದು? ಇದು ನಾನು ಬಾಡಿಗೆ ಮನೆಯಲ್ಲಿರೋದು. ಎಷ್ಟು ವರ್ಷದಿಂದ ಇದ್ದೀರಾ? ಒಂದು ಈ ಮನೆಗೆ ಬಂದು 3 ತಿಂಗಳಾಯ್ತು. ಅದಕ್ಕೆ ಮುಂಚೆ ಎಲ್ಲಿದ್ರಿ? ಅದಕ್ಕೆ ಮುಂಚೆನೂ ಬಾಡಿಗೆ ಮನೆಯಲ್ಲೇ ಇದ್ದೆ. ಓಕೆ. ನಿಮ್ಮ ಸತ್ತಿರ್ತಕ್ಕಂಥ ಅವ್ರ ಫೋಟೋ ಮನೇಲಿ ಯಾವ್ದು ಇಟ್ಕೊಂಡಿದ್ದೀರಾ? ಯಾವ ಸಮಯ? ಯಾರು ಸತ್ತಿರ್ತಕ್ಕ ಹಿರಿಯರ ಫೋಟೋ, ಸತ್ತಿರೋರು ಹಿರಿಯರ ಫೋಟೋ ಯಾವ್ದು ಇಟ್ಕೊಂಡಿದ್ದೀರಾ ಅಂದೆ? ಯಾವುದು ಇಟ್ಕೊಂಡಿಲ್ಲ. ಓಕೆ. ಅವ್ರಿಗೆ ಏನಿದ್ರು ವರ್ಷದಲ್ಲಿ ಏನಾದರೂ ಮಾಡೋ ಅಭ್ಯಾಸ ಇದೆಯಾ ಇಲ್ವಾ? ಊರಲ್ಲಿ ಹೋಗಿ ಮಾಡ್ತೀವಿ, ನಮ್ಮ ಊರಲ್ಲಿ ಹೋಗಿ ಮಾಡ್ತೀವಿ. ಯಾವಾಗ? ಮಹಾಲಯ ಅಮಾವಾಸ್ಯೆಗೆ. ಏನು ಎಡೆ ಹಾಕೋದಾ? ಹೌದೌದು. ಅಂದರೆ ಜನ ಕರೆದು ಊಟಕ್ಕೆ ಹಾಕೋದು? ಹೌದು. ಓಕೆ. ತರ್ಪಣ ಬಿಡ್ತೀರಾ? ಯಾವಾಗಿಂದ? ಮೊದಲಿಂದ ಅಭ್ಯಾಸ ಇದೆ, ಇತ್ತೀಚೆಗೆ ಬಿಡ್ತೀರಾ? ಇತ್ತೀಚೆಗೆ ಒಂದು 7-8 ವರ್ಷದಿಂದ. ನಿಮ್ಮ ಮಗಳು ಹುಟ್ಟಕ್ಕಿಂತ ಮುಂಚೆ? ಇಲ್ಲ, ಮಾಡಿಲ್ಲ. ಆಗ ಮಾಡಿದರೆ ನಿಮ್ಮ ಮಗಳಿಗೆ ಒಳ್ಳೆ ಕೆಲಸನೂ ಸಿಕ್ತಿತ್ತು. ನಿಮ್ಗೆ ಅರ್ಥ ಆಯ್ತಾ ಹೇಳಿದ್ದು ನಾನು? ಅರ್ಥ ಆಯ್ತು ಗುರುಜಿ. ಯಾಕೆ ಅಂದರೆ, ಹಿರಿಯರ ಆಶೀರ್ವಾದದ ಮುಂದೆ ನಮ್ಮ ಪ್ರಯತ್ನ ಆಗಲಿ, ಯಾವುದೇ ದೇವರಿಂದ ಆಶೀರ್ವಾದ ಆಗಲಿ ಸಿಗಲ್ಲ. ಈಗ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ. ಅವಳು ಊಟ ಮಾಡ್ತಾ ಇರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಮತ್ತು ಅವಳು ಉಸಿರಾಟದ ಬಗ್ಗೆ ನೀವು ತಿಳ್ಕೊಳ್ಳೋದು ತುಂಬ ಅತಿ ಮುಖ್ಯವಾದ ವಿಷಯ. ಉಸಿರಾಟದ ಕ್ರಮ ಚೆನ್ನಾಗಿಲ್ಲ, ಬೆನ್ನು ನೋವು ಬರ್ತಕ್ಕಂಥದ್ದು ವಿಚಾರವನ್ನು ಅವಳು ಸಾಕಷ್ಟು ಅನುಭವಿಸ್ತಾ ಇದ್ದಾಳೆ. ತಿಳ್ಕೊಂಡಿದ್ದೀರಾ? ಹೌದೌದು. ಈಗ ನೀವು 23 ವರ್ಷಕ್ಕೆ ಪಾಪ ಹುಡುಗಿ ಬೆನ್ನು ನೋವು, ಸೊಂಟ ನೋವು ಅಂತ ಅನುಭವಿಸಿದ್ರೆ ಇನ್ನು ಮುಂದೆ ಜೀವನ ಏನು ಲೆಕ್ಕ ಹಾಕ್ಕೊಳ್ಳಿ? ಆರೋಗ್ಯ ಯಾಕೆ ಕೆಡ್ತಾ ಇದೆ? ಆರೋಗ್ಯ ಚೆನ್ನಾಗಿರಬೇಕು ಅಂತ ನೀವು ಯಾಕೆ ಯೋಚನೆ ಮಾಡಲಿಲ್ಲ? ಇದನ್ನು ನೀವು ಒಂದು ಕೆಲಸ ಮಾಡಿ, ಮದುವೆ ಅಂತಕ್ಕಂಥದ್ದಾಗಲಿ ಅವಳು ಸಂಪಾದನೆ ಅಂತಕ್ಕಂಥದ್ದಾಗಲಿ ಅಲ್ಲ, ನಾವು ತರ್ಪಣ ಕೊಡ್ತಾ ಇರ್ತಕ್ಕಂಥದ್ದು ಎಷ್ಟು ಸರಿ, ಎಲ್ಲಿ ತರ್ಪಣ ಕೊಡಬೇಕು, ಯಾವ ಜಾಗದಲ್ಲಿ ಕೊಟ್ಟಾಗ ಯಾವ ರೀತಿ ಇರುತ್ತೆ, ಇದನ್ನು ದಯವಿಟ್ಟು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ದೇಶದ ಬಗ್ಗೆ ಆಮೇಲೆ, ಕುಟುಂಬದ ಬಗ್ಗೆ ಮೊದಲು ತಿಳ್ಕೊಳ್ಳಿ, ಆಮೇಲೆ ದೇಶಕ್ಕೆ ಕೊಡಿ ಸಂದೇಶನ. ತುಂಬ ಒಳ್ಳೆಯದು ನೀವು ಹೇಳಿದ್ದು, ನಂಗೆ ತುಂಬ ಖುಷಿ ಆಗುತ್ತೆ. ಆದರೆ ನಮ್ಮ ಮನೆಯಲ್ಲೇ ನೆಮ್ಮದಿ ಇಲ್ಲ, ಪಕ್ಕದ ಮನೆಯವ್ರಿಗೆ ನಾನು ಸಹಾಯ ಮಾಡ್ತೀನಿ ಅಂದರೆ ಎಷ್ಟು ಮಟ್ಟಕ್ಕೆ ಸರಿ? ಆ ಉದ್ದೇಶಕ್ಕೋಸ್ಕರವಾಗಿ ನೀವು ಎಚ್ಚರಿಕೆ ಏನಪ್ಪ ಅಂದರೆ, ನಮ್ಮ ಕುಟುಂಬಕ್ಕೋಸ್ಕರ ನಾವು ಮಾಡುತ್ತಿರುವುದು ಸರಿನಾ ತಪ್ಪಾ? ಸರಿಯಾಗೋದಾದರೆ ಯಾವ ರೀತಿ ಮಾಡಬೇಕು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎಲ್ಲದಕ್ಕೂ ಒಂದೇ ಉತ್ತರ, ತಿಳ್ಕೊಂಡು ತಪ್ಪನ್ನು ಸರಿ ಮಾಡ್ಕೊಳ್ಳೋದೇ ಉತ್ತರನೇ ಹೊರತು ಅದು ಮಾಡಿದ್ರೆ ಸರಿನಾ, ಇದು ಮಾಡಿದ್ರೆ ಸರಿನಾ, ದೇವಸ್ಥಾನಕ್ಕೆ ಹೋದ್ರೆ ಸರಿನಾ, ಈ ವಿಚಾರ ಬೇಡ. ಖುಷಿ ಆಯ್ತಾ? ಬೇಜಾರಾಯ್ತಾ? ಇಲ್ಲ, ನೀವು ಹೇಳ್ತಿರೋದು ನಿಜ. ಅದನ್ನು ಮಾಡ್ಕೊಳ್ಳಿ ಅಷ್ಟೇ, ಯೋಚನೆ ಮಾಡೋದನ್ನು ಬಿಡಿ. ನಮಗೆ ಏನು ತಪ್ಪು ಮಾಡಿದ್ದೀವಿ ಆ ತಪ್ಪನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಳ್ಳಿ. ಆ ದಿನದಿಂದಲೇ ನಿಮಗೆ ಪ್ರಾರಂಭ ಆಗುತ್ತೆ, ಸರಿಯಾದ ಕ್ರಮವನ್ನು ತಿಳ್ಕೊಂಡ್ರೆ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದಗಳು ಧನಂಜಯ್, ಕರೆ ಮಾಡಿದ್ದಕ್ಕಾಗಿ. ಗುರೂಜಿ ತಿಳಿಸ್ಕೊಡ್ತಾ ಇದ್ರಿ ಬೇಸರಕ್ಕೆ ಔಷಧಿ ಯಾವುದು ಅಂತ ಹೇಳಿ. ಮುಂದುವರಿಸ್ತಾ ಹೋಗೋದಾದ್ರೆ, ಈಗ ಪಾಪ ಇವರು ತುಂಬ ಚೆನ್ನಾಗಿ ಹೇಳಿದ್ರು, ದೇಶದ ಆರ್ಥಿಕ ಸ್ಥಿತಿ ಚೆನ್ನಾಗಿಲ್ಲದೆ ಇದ್ಮೇಲೆ ಜಾಸ್ತಿ ಸಂಬಳಕ್ಕೆ ಇಷ್ಟಪಡಬಾರ್ದು ಅಂತ. ತುಂಬ ನಿಜಕ್ಕೂ ತಿಳ್ಕೊಳ್ಳೋರು ತುಂಬ ಕಡಿಮೆ. ಆದರೆ ನಾವು ಒಬ್ಬರು ಯೋಚನೆ ಮಾಡೋದ್ರಾಗಲ್ಲ, ಎಲ್ಲರೂ ಸೇರಿ ಯೋಚನೆ ಮಾಡಿದಾಗ ದೇಶದ ಮುನ್ನಡೆಗೆ ಅನುಕೂಲ ಆಗತ್ತೆ. ಆದರೆ ನಾವು ನಮ್ಮ ಕುಟುಂಬವನ್ನು ಲೆಕ್ಕ ಹಾಕ್ಕೊಂಡು ದೇಶದ ಬಗ್ಗೆನೂ ಲೆಕ್ಕ ಹಾಕ್ಕೊಂಡು ತುಂಬ ಒಳ್ಳೆಯದು. ಇದು ಆರೋಗ್ಯಕರವಾದ ಬೆಳವಣಿಗೆ. ಈಗ ನಮಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು, ಬೇಸರ ಅಂತಕ್ಕಂಥದ್ದು ಯಾವ ಕಾರಣಕ್ಕೆ ನಮಗೆ ಬರ್ತಾ ಇದೆ ಅಲ್ವಾ? ಇದನ್ನು, ಈ ಕಾರಣ ಏನು ಅಂತಕ್ಕಂಥದ್ದು ಯಾವುದೋ ಒಂದು ದೊಡ್ಡ ದುರಂತ ಅಂತಕ್ಕಂಥದ್ದಲ್ಲ. ಇವತ್ತು ಈ ಶುಗರ್ ಕಾಯಿಲೆ ಅಂತಕ್ಕಂಥದ್ದೇ ಈ ಬೇಸರಕ್ಕೆ ಮೊದಲನೇ ಸ್ಟೆಪ್ಪು. ಈ ಹೃದಯ ಮತ್ತು ಮೆದುಳು ಇವು ಮೂರು ನಮ್ಮ ದೇಶವನ್ನು ಹಿಂಡ್ತಾ ಇದೆ. ಅಂದರೆ ನಾವೇ ಹಿಂಡ್ಕೋತಾ ಇದ್ದೀವಿ, ಅದೇ ಹಿಂಡ್ತಾ ಇಲ್ಲ. ಈ ಕಾಯಿಲೆ ಅಂತಕ್ಕಂಥದ್ದು ಮೆದುಳಿಗೆ ಸಂಬಂಧಪಟ್ಟಂಥದ್ದು. ಅಂದರೆ ಯಾವುದು? ಸ್ಟ್ರೋಕ್. ಇವತ್ತು ಸ್ಟ್ರೋಕ್ ಅನ್ನೋದು ಎಷ್ಟರ ಮಟ್ಟಿಗೆ ಬೆಳೀತಾ ಇದೆ ಅಂದರೆ ಒಂದೊಂದು ಸೆಕೆಂಡ್ಗೂ ಕೂಡ ಕೌಂಟ್ ಮಾಡ್ಕೋಬೋದು. ಸೆಕೆಂಡ್
ನಿಮಿಷ ಅಲ್ಲ, ಅಷ್ಟೊಂದು ಸ್ಟ್ರೋಕ್ನಲ್ಲಿ ಬರ್ತಕ್ಕಂಥ ಫಿಕ್ಸ್ ಆಗ್ತಾ ಇರ್ತಕ್ಕಂಥ ಆಗಿರ್ತಕ್ಕಂಥ ಸಾಯ್ತಾ ಇರ್ತಕ್ಕಂಥ ಮಟ್ಟಕ್ಕೆ ಹೋಗಿದ್ದೀವಿ ಅಂದರೆ ನಾವು ಯೋಚನೆ ಮಾಡ್ಕೋಬೇಕು ನಮ್ಮ ಭಾರತ ದೇಶ ಯಾವ ಹಂತದಲ್ಲಿದೆ ಅಂತ. ಸ್ಟ್ರೋಕ್ ಅಂತಕ್ಕಂಥದ್ದು ಇದೆಯಲ್ಲ, ಈ ಸಾಯೋಂಗೂ ಇಲ್ಲ ಬದುಕ್ತಂಗೂ ಅಲ್ಲ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ರದ್ದು ಮಧ್ಯದಲ್ಲಿರ್ತಕ್ಕಂಥದ್ದು ಹೃದಯ ಮತ್ತು ಮೆದುಳು. ಇದು ರಿಪೇರಿ ಆಗ್ತಕ್ಕಂತಹ ವಿಚಾರಕ್ಕೆ ಹೋಗದೆ ಶುಗರ್ ಅಂತ ಕಾಯಿಲೆ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂತಹ ಇನ್ಸುಲಿನ್ ಗ್ಲೂಕೋಸ್ ಪ್ರಮಾಣ ಏನು ವ್ಯತ್ಯಾಸ ಆಗುತ್ತೆ, ಇದರಿಂದ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋ ಸತ್ಯವನ್ನು ಯಾರು ಇಲ್ಲಿವರೆಗೂ ತಿಳ್ಕೊಳ್ಳಲ್ವೋ ಇದನ್ನು ಬೇರೆಯವ್ರ ಮೇಲೆ ಹಾಕೋದಲ್ಲ. ಇದು ಬರೋದಕ್ಕೆ ಕಾರಣ ನಮ್ಮ ಬೇಸರದ ಸಂಗತಿ. ಈ ಮೂರೂ ಕಾಯಿಲೆಗಳು ಇಡೀ ವಿಶ್ವದಲ್ಲಿ, ಈ ಮೂರೂ ಕಾಯಿಲೆಗಳಿಗೆ ಬೀಜ ಯಾವುದು ಅಂದರೆ ಬೇಸರ. ಬೇಸರಕ್ಕೆ ಔಷಧಿ ಇಲ್ಲ, ಔಷಧಿ ಕೊಟ್ಟಿಲ್ಲ, ಕಂಡಿಡಿದಿಲ್ಲ, ಅದಾಗೋದು ಇಲ್ಲ ಅಂದರೆ ಈ ರೋಗಗಳನ್ನು ನಿಲ್ಲಿಸೋಕ್ಕೆ ಈ ಜೀವಮಾನದಲ್ಲಿ ನಮ್ಮ ದೇಶದಲ್ಲಿ ಆಗಲ್ಲ. ಇನ್ನು ಹೆಚ್ಚುತ್ತಾ ಹೋಗುತ್ತೆ ಹೊರತು ಹೆದರ್ಕೊಳ್ಳೋದಲ್ಲ. ಇದು ಒಂದು ಚಾಲೆಂಜಾಗಿ ತಗೊಂಡು ಮನುಷ್ಯ ಬದುಕಬೇಕು. ರೋಗಗಳನ್ನು ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ಎಚ್ಚರಿಕೆ ತಗೋಬೇಕೇ ಹೊರತು ಬಂದರೆ ಶಾಪ್ಗೆ ಹೋಗೋಣ ಬಿಡು, ತೋರ್ಸೋಣ ಬಿಡು ಅನ್ನೋ ಮಟ್ಟಕ್ಕೆ ಹೋದಾಗ ಏನು ಹೇಳಲಿಕ್ಕಾಗಲ್ಲ. ಎಲ್ಲದಕ್ಕೂ ಇನ್ನೊಬ್ಬರನ್ನ ಹೊಣೆ ಮಾಡಿ ಬದುಕ್ತೀವಿ ಅಂದರೆ ಆಗಲ್ಲ. ಈ ಬೇಸರ ಅಂತಕ್ಕಂಥ ಒಂದು ಕೆಟ್ಟ ಮಹಾಮಾರಿ ರೋಗ, ಇದಕ್ಕೂ ಯಾವುದೋ ದೇಶದಿಂದ ಬಂದಿಲ್ಲ ತಾನೇ ಇದು. ಅದಕ್ಕೂ ಹೇಳ್ತಿದ್ರು ಏನೋ ಅವಕಾಶ ಆಗಲಿಲ್ಲ ಅಂತ ಬಿಟ್ಟವ್ರೆ ಅನ್ಕೋತೀನಿ. ಇದನ್ನೂ ಯಾವತ್ತು ಹೇಳ್ತಾರೋ ಗೊತ್ತಿಲ್ಲ ಅಲ್ವೇನಮ್ಮ. ಕರೋನಾ ಎಲ್ಲಿಂದ ಬಂತು? ಚೈನಾದಿಂದ ಬಂತು. ಬೇಸರ ಎಲ್ಲಿಂದ ಬಂತು? ಸ್ವಲ್ಪ ದಯವಿಟ್ಟು ಹೇಳ್ತಾರೇನೋ ಅಂತ ಕಾಯ್ತಾ ಇದ್ದೀನಿ. ಇದಕ್ಕೆಲ್ಲ ಹೆಸರು ಚೆನ್ನಾಗಿ ಇಡ್ತಾರೆ, ಆಮೇಲೆ ಕಾಯಿಲೆಗೆ ಹೆಸರು ಚೆನ್ನಾಗಿ ಕೊಡ್ತಾರೆ. ಅದೆಲ್ಲ ನಮ್ಮ ದೇಶದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ. ಒಳ್ಳೆ ಹೆಸರು ಕೊಡ್ತಾರೆ, ಯಾಕೆಂದರೆ ಮಕ್ಕಳು ಹೆಸರನ್ನ ಹಂಗೆ ಡಿಫ್ರೆಂಟಾಗಿ ಇಡ್ತಾರೆ. ಅದೇ ರೀತಿ ಕಾಯಿಲೆಗಳಿಗೂ ಇಡೋದ್ರಲ್ಲಿ ನಮ್ಮ ಭಾರತ ದೇಶ ನಂಬರ್ 1. ಯಾಕೆ ಅಂದರೆ ಮಕ್ಕಳಿಗೆ ಹೆಸರಿಡೋ ಸತ್ಯ ಗೊತ್ತಾಗಿದೆ. ನಿಜಕ್ಕೂ ನಾಚಿಕೆ ಆಗತ್ತೆ. ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಹೆಸರಿಡ್ತಕ್ಕಂಥ ಸತ್ಯ ಇನ್ನೂ ಗೊತ್ತಾಗಿಲ್ಲ. ಕಾಯಿಲೆಗಳಿಗೆ ಹೆಸರಿಡ್ತಕ್ಕಂಥ ಸತ್ಯ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ನಾನು ಗಮನಿಸ್ತಾ ಇದ್ದೀನಿ. ಯಾಕೆ ಮಾತು ಹೇಳ್ತೀನಿ, ಸಂದರ್ಭ ಬಂದಾಗ ಹೇಳ್ತೀನಿ. ನಮ್ಮ ಮಕ್ಕಳಿಗೆ ಹೆಸರಿಡೋದಕ್ಕೆ ನಮಗೆ ಅಧಿಕಾರ ಇಲ್ಲ, ನಮ್ಮ ಮಕ್ಕಳಿಗೆ ಮದುವೆ ಮಾಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಕಾರಣ ಸೃಷ್ಟಿಯ ರಹಸ್ಯವನ್ನು ತಿಳಿಯದೆ. ಏನು ತಿಳಿಬೇಕು? ಸೃಷ್ಟಿಯ ರಹಸ್ಯ. ಪ್ರಕೃತಿಯ ರಹಸ್ಯ ಯಾವುದು ಅಂದರೆ ಸೃಷ್ಟಿ. ಆ ಸೃಷ್ಟಿಯ ರಹಸ್ಯವನ್ನು ತಿಳಿಯದೆ ಮದುವೆ ಮಾಡೋಕ್ಕೆ ಅಧಿಕಾರ ನಮಗಿಲ್ಲ, ಮಗುವಿಗೆ ಹೆಸರಿಡೋಕ್ಕೆ ನಮ್ಗೆ ಅಧಿಕಾರ ಇಲ್ಲ, ನಮ್ಮ ಬದುಕಲಿಕ್ಕೂ ನಮ್ಗೆ ಅಧಿಕಾರ ಇಲ್ಲ. ಆ ಕಾರಣದಿಂದಾಗಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ವಿಶೇಷವಾದ ಸಂದೇಶ ಯಾವುದು ಅಂದರೆ ಸೃಷ್ಟಿಯ ರಹಸ್ಯವನ್ನು ನಾವೆಲ್ಲಿವರೆಗೂ ತಿಳಿಯಲ್ವೋ ಅಲ್ಲಿವರೆಗೂ ರೋಗಗಳ ತಾಣ ನಮ್ಮ ಭಾರತ ದೇಶ. ರೋಗ ಇಲ್ಲದೆ ಬದುಕಬೇಕು ಅಂತ ಇರತಕ್ಕಂಥ ಪುಣ್ಯಭೂಮಿಯನ್ನು ನಾವು ರೋಗವನ್ನು ಹರಡ್ತಾ ಇರ್ತಕ್ಕಂತಹ ಮಟ್ಟಕ್ಕೆ ಹೋಗಿದ್ದೀವಿ. ಅದಕ್ಕೆ ಪ್ರಕೃತಿ ನಮ್ಮನ್ನು ಆಟ ಆಡಿಸ್ತಾ ಇದೆ. ಎಲ್ಲಂದ್ರಲ್ಲಿ ಬೆಂಕಿ ಬೀಳ್ತಾ ಇದೆ, ಎಲ್ಲಂದ್ರಲ್ಲಿ ಮಳೆ ಬೀಳ್ತಾ ಇದೆ. ಅದಕ್ಕೊಂದು ಕತೆ ಹೇಳ್ತಾ ಇಲ್ಲ ಸದ್ಯ. ಎಲ್ಲ ಬಾಲ ಮುಚ್ಕೊಂಡು ಸುಮ್ಮನೆ ಇದ್ದಾರೆ, ಯಾಕೆಂದರೆ ಹೇಳೋಕ್ಕೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದ್ದಾರೆ. ಇಲ್ಲ ಹೇಳೋರು 9ಕ್ಕೆ ಬಂದವರೆ, 11ಕ್ಕೆ ಬರ್ತಾವ್ರೆ, ಕೆಂಗೇರಿ ಹತ್ರ ಬಂದವ್ರೆ ಅಂತ ಹೇಳೋರು ಸುಮ್ಮನೆ ಇದ್ದಾರೆ ಪಾಪ. ಯಾಕೆಂದರೆ ಗೊತ್ತು ಹೇಳೋದು ಪ್ರಯೋಜನ ಇಲ್ಲ ಅಂತ. ಅಂದರೆ ಅವ್ರು ಹೇಳೋದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಅದನ್ನು ಕೇಳಿಸ್ಕೊಳ್ಳೋದು ಕಲ್ತಿದ್ದೀವಲ್ಲ ಅಂತ ನಮ್ಮ ಕರ್ಮ ಅಂತ ಅಂದ್ಕೊಳ್ಳೋಣ. ಕಾರಣ ಇಷ್ಟೇ, ನಾವು ಸ್ವಯಾರ್ಜಿತವಾಗಿ ಸ್ವಶಕ್ತಿಯಿಂದ ನಮ್ಮ ಶಕ್ತಿಯಿಂದ ನಮ್ಮ ಬದುಕನ್ನು ಹೇಗೆ ರೂಪಿಸ್ಕೋಬೇಕು ಅಂತಕ್ಕಂಥ ವಿಚಾರ ನಮ್ಗೆ ಬರಬೇಕಂದ್ರೆ ಬೇಸರ ಅಂತಕ್ಕಂಥ ಒಂದು ಕೆಟ್ಟ ರೋಗ ಹೋಗಬೇಕು. ಇದನ್ನು ಹೋಗಬೇಕು ಅಂತ ಎಲ್ಲರೂ ಬಯಕೆ ಕೂಡ, ನಂದು ಸೇರಿ. ಯಾಕೆ ಆಗ್ತಾ ಇದೆ ಬೇಸರ, ಯಾಕೆ ಬರಬೇಕು ಅಂದರೆ ಮಗುವಿನಿಂದನೇ ತಗೊಳ್ಳೋಣ ವಿಚಾರನ. ಮಗು ತುಂಬ ರಚ್ಚೆ ಇಡುತ್ತೆ, ಆವಾಗ ಅಳ್ತಾನೆ ಇರುತ್ತೆ, ಮಲ್ಕೊಳ್ಳೋದೆ ಲಾಂಗ ಮಲ್ಕೊಳ್ಳೋದೇ ಇಲ್ಲ, ಪದೇ ಪದೇ ಎಚ್ಚರಿಕೆ ಆಗ್ತಾ ಇರ್ತದೆ. ನಂಬರ್ 1. ನಂಬರ್ 2, ಪದೇ ಪದೇ ಜ್ವರ ಬರುತ್ತದೆ, ತಲೆ ಬಿಸಿ ಬರುತ್ತೆ. ಇದಕ್ಕೂ ನಾವೇನು ಮಾಡ್ತೀವಿ, ಹುಷಾರಿಲ್ಲ ಅಂತ ಕರ್ಕೊಂಡು ಹೋಗ್ತೀವಿ. ಆದರೆ ಕರ್ಕೊಂಡೋಗೋದು ಸರಿನೇ. ಇದು ಯಾಕೆ ಮಗುವಿನಲ್ಲಿ ಈ ಥರ ಆಗ್ತಾ ಇದೆ ಅನ್ನೋದಕ್ಕೆ ಉತ್ತರ ನಮ್ಗೆ ಗೊತ್ತಾಗಿಲ್ಲ. ಏನು ಅಂದರೆ ಹಾಲು ಕುಡಿಸುವಂತಹ ಮಗುವಿಗೆ ಹಾಲು ಕೊಡ್ತಕ್ಕಂಥ ತಾಯಿಯ ಒಂದು ಎಡವಟ್ಟಿನ ಜೀವನದಿಂದ ಆ ಮಗು ಪದೇ ಪದೇ ಮೆದುಳಿಗೆ ಸಂಬಂಧಪಟ್ಟಂಥದ್ದು, ಹೊಟ್ಟೆಗೆ ಸಂಬಂಧಪಟ್ಟದ್ದು ಅನುಭವಿಸ್ತಾನೇ ಇರುತ್ತೆ. ಅದು ಬೆಳೆದ್ರೂ, ಅದಕ್ಕೆ ಮದುವೆಯಾಗಿ ಅದಕ್ಕೆ ಮಗು ಆದ್ರೂ ಅದೇ ಬೆಳೆಸುತ್ತದು, ಅದನ್ನೇ ಅನುಭವಿಸ್ತಾ ಇರುತ್ತೆ. ಇಲ್ಲಿ ತಾಯಿ ಅನುಭವಿಸಿದ್ದು, ಅಪ್ಪ ಅನುಭವಿಸಿದ್ದು, ನೆಕ್ಸ್ಟ್ ಮಗು ಅನುಭವಿಸೋದು. ಏನು ಕರ್ಮ ರೀ ಇದು? ಇಷ್ಟು ಅರ್ಥವಾಗದೇ ಇರತಕ್ಕಂಥ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ನಾವು ಮನುಷ್ಯರ ಅಂತ ನಾನು ಹೇಳೋಕ್ಕಾಗಲ್ಲ. ನಾವು ಮನುಷ್ಯ ಆಗಿದ್ದೀವ. ಮಗುವಿಗೆ ಕಾಯಿಲೆ ಯಾಕೆ ಬರಬೇಕು ನಮಗಿನ್ನೂ ಹೇಳೋಕ್ಕಾಗಿಲ್ಲ, ಕಂಡುಹಿಡಿಯೋಕ್ಕಾಗಿಲ್ಲ. ಮಗು ಹುಷಾರು ತಪ್ಪೋದು ಏನು ಮಾಡೋಕ್ಕಾಗಲ್ಲ ಅಂತ ಅಳ್ತೀರ ಕೂತ್ಕೊಂಡು.
ಈ ಪ್ರಾರಬ್ಧದಿಂದ ಇದನ್ನು ಪ್ರಾರಬ್ಧ ಕರ್ಮ ಅಂತಾರೆ. ಕರ್ಮದಲ್ಲಿ ಪ್ರಾರಬ್ಧ, ಇದಕ್ಕೆ ಔಷಧಿ ಇಲ್ಲ. ಇದಕ್ಕೋಸ್ಕರವಾಗಿ ಆಹಾರದ ಮೂಲಕವಾಗಿ ಇದಕ್ಕೆಲ್ಲ ಔಷಧ ಕಂಡಿಡ್ಕೋಬೇಕೇ ವಿನಃ ಯಾವುದ್ರ ಮೂಲಕ? ಆಹಾರದ ಮೂಲಕವಾಗಿ ಇದಕ್ಕೆಲ್ಲ ಔಷಧಿ ಮಾಡ್ಕೋಬೇಕೇ ವಿನಃ ನೀವು ಅದಕ್ಕೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಅಂತ ಹೋಗ್ತಿರಲ್ಲ, ಆ ಟ್ರೀಟ್ಮೆಂಟೇ ಇವತ್ತು ನಮ್ಮ ದೇಶದ ಸ್ಥಿತಿ ಈ ಮಟ್ಟಕ್ಕೆ ಹೋಗಿರೋದು. ಯಾವುದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು ಮಾಡೋಣ, ಟ್ರೀಟ್ಮೆಂಟ್ ಬೇಡ ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಯಾವ ಟ್ರೀಟ್ಮೆಂಟಲ್ಲಿ ಇದ್ದೀರಾ, ಯಾವುದನ್ನು ತಿಳ್ಕೊಂಡಿದ್ದೀರಾ? ನೀವು ಊಟ ಮಾಡುತ್ತಿರುವ ಊಟ ಇದು ಇವತ್ತೊಂದಲ್ಲ. ನಮ್ಮಪ್ಪ ಊಟ ಮಾಡಿದರು, ಅವರಪ್ಪ ಊಟ ಮಾಡಿದರು, ಅವರಪ್ಪ ಊಟ ಮಾಡಿದರು, ಅಲ್ಲಿಂದ ಬಂದಿರೋ ಔಷಧಿಗೆ ವಿಚಾರ ಇಲ್ಲದೆ ಇರತಕ್ಕಂಥ ಕಾಯಿಲೆ ಇದು. ಯಾವುದರಿಂದ ಬಂದಿರೋದು ಕಾಯಿಲೆ? ಊಟದ ಕಾಯಿಲೆ. ಊಟದಿಂದನೇ ನಮಗೆ ರೋಗಗಳು ಬರ್ತಾ ಇದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಮತ್ತು ಊಟ ಮಾಡಿದ್ರೆ ಹೆಂಗೆ ಸ್ವಾಮಿ ಬದುಕೋದು? ಅದನ್ನು ತಿಳ್ಕೊಳ್ಳೋಕ್ಕೆ ಬನ್ನಿ ಹೇಳ್ಕೊಡೋಣ. ಏನು? ಊಟದ ಕ್ರಮವನ್ನು ಎಷ್ಟು ಮಟ್ಟಕ್ಕೆ ತಿಳ್ಕೊಂಡಿದ್ದೀರಾ, ಎಷ್ಟು ಮಟ್ಟಕ್ಕೆ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀರಾ? ನಿಮ್ಮ ಮಕ್ಕಳಿಗೆ ಉಣಿಸುತ್ತಿರುವ ಊಟದಿಂದನೇ ಮಕ್ಕಳಿಗೆ ರೋಗವನ್ನು ತಂದಿಡ್ತಾ ಇದ್ದೀರಾ? ನೀವು ಅದೇ ರೋಗದ ಅನುಭವಿಸಿದ್ದೀರಾ? ಆ ರೋಗದ ದೇಹದಿಂದ ನಿಮ್ಮ ಮಕ್ಕಳನ್ನ ಪಡ್ಕೊಂಡಿದ್ದೀರಾ? ಅದೇ ರೀತಿ ಮಕ್ಕಳಿಗೂ ರೋಗ ಕೊಡ್ತಾ ಇದ್ದೀರಾ ನಿಮ್ಮ ಊಟದ ಕ್ರಮದಿಂದ? ನಿಮಗೂ ರೋಗ, ಮಕ್ಕಳಿಗೂ ರೋಗ, ಕುಟುಂಬವೆಲ್ಲವೂ ರೋಗ, ಮನೆ ತುಂಬ ಎಲ್ಲ ಔಷಧಿ. ಇದು ಬೇಕಾ ಜೀವನದಲ್ಲಿ? ಇದಕ್ಕೆ ಕಾರಣ ಯಾಕೆಂದರೆ ಪ್ರತಿದಿನ ಕಾರ್ಯಕ್ರಮದಲ್ಲಿ ನಾನು ಕೇಳ್ತೀನಿ, ಎಷ್ಟೊತ್ತಿಗೆ ಮಲಗ್ತೀರಾ, ಎಷ್ಟೊತ್ತಿಗೆ ಹೇಳ್ತೀರಾ? ಅಪ್ಪ ಅಮ್ಮ ಆದವರು ಮಕ್ಕಳನ್ನು ಮಲಗೋ ಸಮಯ, ಬೆಳಗ್ಗೆ ಏಳೋ ಸಮಯ ಒಂದು ಕಂಡಿಡ್ಕೊಂಡ್ರೆ ಸಾಕು. ನೀವು ಫಾರಿನ್ಗೂ ಕಳಿಸ್ಬೇಡಿ, ಇಲ್ಲೂ ಯಾವುದೂ ಆಸ್ತಿ ಕೊಡಬೇಡಿ ಮಕ್ಕಳಿಗೆ. ಅದು ಒಂದನ್ನು ಸರಿ ಮಾಡಿ. ಆಗತ್ತಾ? ಜೀವಮಾನದಲ್ಲಿ ಆಗಲ್ಲ. ಹೇಳ್ತಾರೆ ತಿರ್ಗಾ ಆಗಲ್ಲ ರೀ, ಸೋಮಾರಿಗಳು ನಾವು. ನಮಗೆ ಮಕ್ಕಳು ಓದಬೇಕಷ್ಟೇ, ಅದೇನಾರು ಆಗಲಿ, 3 ದಿನಕ್ಕೆ ಒಂದು ಸಲ ಹೋಗಲಿ ಅದು ಯೂರಿನ್ಗೆ ಮೋಷನ್ಗೆ, ಅದು ಹೋಗ್ದೇರೇನಂತೆ, ಓದಿದ್ರೆ ಸರಿ. ಆದರೆ ಇದಕ್ಕೆ ಪೂರ್ಣವಾಗಿರ್ತಕ್ಕಂಥ ಈ ದೊಡ್ಡ ಗ್ರಹಣ ಏನಕ್ಕೆ ಹಿಡ್ಕೊಂಡಿದೆ ಅಂತಂದರೆ, ನಮ್ಮ ಮೂಗಿನಲ್ಲಿ ಇರ್ತಕ್ಕಂತಹ ಒಂದು ಗುರುತನ್ನು ಗುರುತಿಸ್ಕೋಬೇಕು. ಬಲಗಡೆ ಇರ್ತಕ್ಕಂಥದ್ದು ನಮ್ಮ ದೇಹದ ಶಕ್ತಿಯನ್ನು ತೋರಿಸುತ್ತೆ. ಬಲಗಡೆ ಉಸಿರು ಏನಾಡ್ತೀವಿ, ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಅಂದರೆ ಸುಸ್ತಾಗೋದು, ಬೇಜಾರಾಗೋದು, ಕೋಪ ಬರೋದು, ದುಃಖ, ತನ್ನಷ್ಟು ತಾನೇ ಹೇಳೋದು, ಇದೆಲ್ಲ ಬಲಗಡೆ ಮೂಗಿನಲ್ಲಿ ಇರ್ತಕ್ಕಂತಹ ದೌರ್ಬಲ್ಯ. ಎಡಭಾಗದಲ್ಲಿರ್ತಕ್ಕಂಥ ಮೂಗಿನ ಭಾಗದಲ್ಲಿ ತಗೊಳ್ತಕ್ಕಂತಹ ಉಸಿರಾಟ ನಮ್ಮ ಪ್ರಾಣಕ್ಕೆ, ನಮ್ಮ ಹೃದಯಕ್ಕೆ, ನಾವು ಭಯ ಇಲ್ಲದೆ ಬದುಕುವುದಕ್ಕೆ ತೆಗೆದುಕೊಳ್ಳುತ್ತಿರುವುದು ಎಡಭಾಗದ ಉಸಿರಿನಲ್ಲಿ ತಗೊಳ್ತಾ ಇರತಕ್ಕಂಥ ಒಂದು ದಿವ್ಯವಾದ ಟಾನಿಕ್ ಔಷಧಿ. ಈ ಮೂಗಿನ ವಿಷಯ ಮಾತಾಡ್ತಾ ಹೋದರೆ ಸಂಜೆ 8 ಗಂಟೆವರೆಗೂ ಆಗತ್ತೆ. ನಾವು ನಮ್ಮ ಮೂಗನ್ನು ಎಷ್ಟು ಮಟ್ಟಿಗೆ ಗಮನಿಸಿದ್ದೀವಿ, ಎಷ್ಟು ಮಟ್ಟಿಗೆ ಬಳಸ್ತಾ ಇದ್ದೀವಿ, ಇದನ್ನು ಯಾವ ಕಾಲೇಜಲ್ಲಿ ತೊಗೊಂಡೋಗಿ ಕೇಳೋದು, ಇದನ್ನ ಎಲ್ಲಿ ಕರ್ಕೊಂಡೋಗಿ ಮಕ್ಕಳಿಗೆ ತೋರಿಸೋದು ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಲ್ಲ. ಸ್ವಲ್ಪ ಯೋಚನೆ ಮಾಡಿ. ಭಗವಂತ ಕೊಟ್ಟಿರ್ತಕ್ಕಂತಹ ಕಣ್ಣು, ಮೂಗು, ಕಿವಿ, ಇದು ಭಗವಂತನ ಪ್ರಸಾದ. ಇನ್ನೊಮ್ಮೆ ಹೇಳ್ತೀನಿ, ಭಗವಂತನ ಪ್ರಸಾದ ಇವು 3. ಇನ್ನು ಮಿಕ್ಕದ್ದು ಹೆಂಗೋ ಬದುಕಬಹುದು. ಈ 3 ನಾವು ಗಮನಿಸೋಕ್ಕಾಗಿಲ್ಲ. ಆ ಕಾರಣದಿಂದಾಗಿ ಕಾಯಿಲೆಗಳ ತವರು ಮನೆ ಯಾವುದು ಅಂದರೆ ನಿಮ್ಮ ದೇಹನೇ. ಕಣ್ಣಲ್ಲಿ ಸಮಸ್ಯೆ, ಮೂಗಲ್ಲಿ ಸಮಸ್ಯೆ, ಆಪರೇಷನ್ ಆಯ್ತಲ್ಲ. ಇಷ್ಟೇ ಜೀವಮಾನದಲ್ಲಿ. ಮೂಗಲ್ಲೇನೋ ಬೆಳಕಂಡದೆ, ಆಪರೇಷನ್. ಕಣ್ಣಲ್ಲೇನೋ ಆಗ್ತಾ ಇದೆ, ಆಪರೇಷನ್. ಕಿವಿ ಮುಚ್ಕೊಂಡೈತೆ, ಅದಕ್ಕೂ ಆಪರೇಷನ್. ಇದು ನಾವು ಬದುಕ್ತಾ ಇರತಕ್ಕಂಥ ಹಿನ್ನಡೆಯಾದ, ಅವೈಜ್ಞಾನಿಕವಾದ, ಅಜ್ಞಾನವಾದ ಬದುಕು. ನಮಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಅಂಗಾಂಗಗಳನ್ನು ಗುರುತಿಸ್ತಾ ಇರತಕ್ಕಂತಹ ಮಟ್ಟಕ್ಕೆ ನಾವು ಇದ್ದೀವಿ ಅಂದರೆ ನಾವು ಯಾವ ಪುರುಷಾರ್ಥಕ್ಕೆ ಭೂಮಿಯಲ್ಲಿ ಮನುಷ್ಯ ಅಂತ ಹುಟ್ಟಿದ್ದೀವಿ? ಯೋಚನೆ ಮಾಡಿ ಸ್ವಲ್ಪ. ಪ್ರತಿಯೊಬ್ಬರು ಯೋಚನೆ ಮಾಡಿ. ಇದನ್ನು ಮುಚ್ಚಿಟ್ಟುಬಿಟ್ಟು ಇದನ್ನು ತಿಳ್ಕೊಳಕ್ಕಾಗದೆ ಮಗು ಹುಟ್ಟಿದ ಮೇಲೆ ನೀವು ತಿಳ್ಕೊಬೇಕಾಗಿರೋದು ಅತಿ ಮುಖ್ಯವಾದ ವಿಷಯ. ಗಂಡ ಆಗಲಿ ಹೆಂಡತಿ ಆಗಲಿ ಸಮಸ್ಯೆಯಲ್ಲಿದ್ದಾರೆ, ಬೇಜಾರು ಮಾಡ್ಕೊತಾವ್ರೆ, ಕೋಪ ಮಾಡ್ತಾ ಇದ್ದಾರೆ, ನೆನ್ನೆ ಒಬ್ರು ಮಾಡಿದರು, ಯಾವಾಗಲೂ ನಮ್ಮ ಹೆಂಡತಿ ಗೊಣಗುಡ್ತಾ ಇರ್ತಾರೆ ಅಂತ. ಈ ಗೊಣಗುಟ್ಟೋದು ಒಂದು ಮನೆ ಅಲ್ಲ, ಅಯ್ಯೋ ದೊಡ್ಡ ರೋಗ ಇದು. ಏನು ಹುಚ್ಚಿಡ್ಕೊಂಡೈತಾ, ದೆವ್ವ ಹಿಡ್ಕೊಂಡೈತಾ, ಏನಾದ್ರು ಮೆಟ್ಕೊಂಡೈತಾ, ಏನು ಬೇಕಾದ್ರೆ ಹೇಳ್ಕೊಳ್ಳಿ. ಯಾಕೆ ಒಟ್ಟುಗುಟ್ಟಬೇಕು ಅಂದರೆ ಅವರ ಮೆದುಳು ಪೂರ್ಣವಾಗಿ ಇರಬೇಕಲ್ಲ ಅನ್ನೋ ಅಷ್ಟು ಮಟ್ಟಕ್ಕೆ ಮೆದುಳಿರುತ್ತೆ ಹೊರತು ಆಯಾಸಭರಿತವಾದ ಮೆದುಳು ಯಾರಿಗಿರುತ್ತೋ ಅವರಿಗೆ ಸದಾ ಬೇಜಾರು. ಇದಕ್ಕೆ ಕಾರಣ ನಮ್ಮ ಮೂಗಿನ ಪ್ರಭಾವ. ನಮ್ಮ ಮೂಗಿನ ಪ್ರಭಾವದಿಂದ ನಮ್ಮ ಮೆದುಳು ಆಯಾಸದಲ್ಲೇ ಇರುತ್ತೆ. ಅದಕ್ಕೆ ಯಾವಾಗಲೂ ಬೇಜಾರು, ಎಲ್ಲಿಗೋದ್ರೂ ಖುಷಿ ಇಲ್ಲ, ಏನು ಮಾಡಿಕೊಂಡ್ರು ಖುಷಿ ಇಲ್ಲ. ಅರ್ಥ ಆಯ್ತಲ್ಲ? ಮೆದುಳಿಗೆ ಆಯಾಸ ಕೊಡ್ತಕ್ಕಂತಹ ವಿಚಾರ ನಮ್ಮ ಮೂಗು. ಈ ಮೂಗಲ್ಲಿ ಯಾಕೆ ಸ್ವಾಮಿ ಈ ಸಮಸ್ಯೆ ಬರಬೇಕು ಅಂತೀರಾ? ಏನು ಮಾಡೋಣ, ಸಮಯ ಅಭಾವ, ಹೇಳೋಕ್ಕಾಗಲ್ಲ. ಹೇಳೋಣ ಯಾವಾಗ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಹೇಳೋಣ. ನಮ್ಮ ಮೂಗನ್ನು ರಿಪೇರಿ ಮಾಡ್ಕೊಳ್ಳೋದು ನಾವೇ ಹೇಗೆ,
ಆ ಸತ್ಯ ತಿಳ್ಕೊಂಬಿಟ್ರೆ ರೀ ನಮ್ಮಂಥ ಅದೃಷ್ಟವಂತರು ಪ್ರಪಂಚದಲ್ಲೇ ಯಾರೂ ಇಲ್ಲ ಅನ್ನೋ ಮಟ್ಟಕ್ಕೆ ನಮ್ಮ ಪಾಡಿಗೆ ನಾವೇ ಡ್ಯಾನ್ಸ್ ಮಾಡ್ಬೋದು. ಇಂಥ ಸತ್ಯ ಇದೆ ನಮ್ಮ ಮೂಗಲ್ಲಿ ಅಂತ. ಆ ಸತ್ಯವನ್ನು ಹೇಳೋಣ. ಅಲ್ಲಿವರೆಗೂ ನೀವು ಕಾಯ್ತಾರಿ. ಯೋಚನೆ ಮಾಡೋದನ್ನು ಬಿಡಿ. ಯೋಚನೆ ಮಾಡೋದನ್ನು ಬಿಡಿ ಅಂತ ನಾವು ಹೇಳಿದ್ರೆ ಯೋಚನೆ ಬರುತ್ತೆ. ಯಾಕೆ ಅಂದರೆ ನಮ್ಮ ಮೂಗನ್ನು ರಿಪೇರಿ ಮಾಡ್ಕೋಬೇಕು. ಮೂಗು ರಿಪೇರಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ನೀವು ಕಾಯಲೇಬೇಕು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಸರಿ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಕುರಿತಂತೆ ಬಹಳ ಅರ್ಥಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀರಾ. ಧನ್ಯವಾದಗಳು ಗುರೂಜಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸರಕ್ಕೆ ಕಾರಣ ಏನು, ಜೊತೆಗೆ ಇದಕ್ಕೆ ಏನು ಪರಿಹಾರ ಅಂತ ಹೇಳಿ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 86189152319, 91082588834.